ಓಕೆ, ಇನ್ನೂ ಟ್ವಿಸ್ಟ್ ಇದೆ ಅಂತ ಅನ್ಸುತ್ತೆ ಸರ್. ಲವ್ ಸೀಸನ್ಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ ಕುತ್ಕೊಂಡ್ಬಿಡಿ ಸರ್. ಕೂತ್ಕೊಂಡು ಮಾತಾಡಲ್ಲ, ಅಭ್ಯಾಸ ಇಲ್ಲ. ಎಲ್ಲರಿಗೂ ಅಡ್ವಿದೆ ಕನ್ನಡ, ಅಡ್ವಿದೆ ಕನ್ನಡಕ. ಮುಖ್ಯವಾಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಅಲೆ ತುಂಬ ಫೋರ್ಸ್ಫುಲಿ ಶುರುವಾಗಿದೆ ನೋಡಿ. ತಮಾಷೆ ಏನು ಅಂತಂದರೆ ಇದನ್ನು ವಿಚಿತ್ರವಾದ ಐರನಿ ಅಂತಿರೋ ವಿಪರ್ಯಾಸ ಅಂತೀವೋ ನಮ್ಗೆ ಗೊತ್ತಿಲ್ಲ. ಪಿಕ್ಚರ್ಗಳು ತುಂಬ ಚೆನ್ನಾಗಿ ಓಡಬೇಕಾಗಿತ್ತು, ಓಡ್ತಾ ಇಲ್ಲ. ಏನೇನೋ ಸಂಕಟಗಳು, ತಾಪತ್ರೆಗಳು, ಅದಕ್ಕೆ ನೂರಾರು ಕಾರಣಗಳು ಎಲ್ಲದೂ ಇದೆ ಅದರಲ್ಲಿ. ಆದರೆ ಚಿತ್ರರಂಗಕ್ಕೆ ಬರುವ ಹೊಸಬರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಯ್ಯೋ ಎಲ್ಲೋ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಹಂಗಿಲ್ಲ. ತುಂಬ ಹೊಸ ಹೊಸ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು ಮತ್ತು ಸಂಭಾಷಣೆಗಳು, ಸಂಗೀತ ಎಲ್ಲರೂ ತುಂಬ ಜನ ಹೊಸರು ದಾಪುಗಾರಿಕೆ ಬರ್ತಾ ಇದ್ದಾರೆ. ಆದರೆ ಈ ದಾಂಗುಡಿ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಗುಣಮಟ್ಟದಿದೆ ಮತ್ತು ಒಳ್ಳೆಯದನ್ನು, ಸಕಾರಾತ್ಮಕವಾದನ್ನು ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಕೆಲವು ತಂಡಗಳು. ಹಾಗೆ ಸಕಾರಾತ್ಮಕವಾದನ್ನು, ಒಳ್ಳೆಯದನ್ನು ಕೊಟ್ಟು ಇವತ್ತಿನ ಈ ತಲೆಮಾರಿಗೆ ಜನಜಿಗೆ ಮ್ಯಾಚ್ ಆಗೋ ಥರದ್ದು ಪಿಕ್ಚರ್ ಮಾಡ್ತೀವಿ ಅಂತ ಹಠದ ಮೇಲೆ ನಿಂತ್ಕೊಂಡಿರೋದು ಈ ತಂಡ. ಮುಕುಂದ ನಿಲಯ ತುಂಬ ನಿಜವಾಗ್ಲೂ ಶ್ರಮ ವಹಿಸಿದ್ದಾರೆ. ಅವರು ಮೊದಲ ಬಾರಿಗೆ ನನಗೆ ಅವರು ಮತ್ತು ಹುಡುಗಿ ಹೀರೋಯಿನ್ ಇಬ್ಬರೂ 1.5-2 ವರ್ಷಗಳ ಹಿಂದೆ ನಟನಕ್ಕೆ ಬಂದರು. ನಾನು ರಂಗಭೂಮಿ ಕಲಿಯಕ್ಕೆ ಬಂದಿದ್ದಾರೆ ಅಂತಲೇ ನನಗೆ. ಆದರೆ ಕಲಿಯುವಾಗ ಪೂರ್ಣವಾಗಿ ಶ್ರದ್ಧೆಯಿಂದ ರಂಗಭೂಮಿನೇ ಕಲಿತು, ಶಾಸ್ತ್ರೋಕ್ತವಾಗಿ. ಅವರಿಗೆ ಮೇಕಪ್ಪು ಗೊತ್ತಿದೆ, ಕಾಸ್ಟ್ಯೂಮು ಗೊತ್ತಿದೆ, ಇದೆಲ್ಲ. ಆದರೆ ಮೇಕಪ್ಪು ಕಾಸ್ಟ್ಯೂಮು ಗೊತ್ತಿದ್ದವ್ರಿಗೆ, ಆ್ಯಕ್ಟಿಂಗ್ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತಲ್ಲ. ಇಲ್ಲಿ ಬೇರೆ ಇನ್ನೊಂದು ಯಾರೂ ಕಾಣದ, ಯಾರಿಗೂ ಕಾಣಿಸದ, ಯಾವುದೋ ಮೂಲೆಯಲ್ಲಿ ಎಲ್ಲೋ ಇರುವಂಥ ಒಂದು ಸೂಕ್ಷ್ಮವಾದ ಅಂಶ ಮೇಲೊಂದು ಕೆಲಸ ಮಾಡ್ತಾ ಇರುತ್ತೆ. ಅದು ಅವರಿಗೆ ಒಲಿಲಿ. ಹಾಗಾಗಿ ಲವ್ ಸೀಸನ್ ಅನ್ನೋ ಚಿತ್ರ ಅವರ ಯಶಸ್ಸಿನ ಮೂಲಕ, ಅವರಿಬ್ಬರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರಕ್ಕೆ ಸಿಗುವ ಯಶಸ್ಸಿನ ಮೂಲಕ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ನಾನು. ಅದು ತುಂಬ ಮುಖ್ಯವಾದ ನಮಗೆ. ಯಾಕೆಂತಂದರೆ ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. ಈ ಮೊದಲನೇ ಪಿಕ್ಚರ್ ಯಾರು ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೊರಟಾಗ ಏನೇನು ಎದುರಿಸ್ತಾರೆ ಅದೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಎಲ್ಲ ನನಗಿಂತ ಈ ವಿಚಾರದಲ್ಲಿ ನನಗಿಂತ ಹೆಚ್ಚು ಸೀನಿಯರು. ನಾವೊಂದು ಅಮೇರಿಕಾ ನಂದು ನೆಕ್ಸ್ಟ್ ಬರ್ತಾ ಇರೋದು 375ನೇ ಪಿಕ್ಚರ್ ಇರ್ಬೋದು. ನಾನು 325ನೇ ಪಿಕ್ಚರ್ ಮಾಡಿದ್ರು. ಚಿತ್ರ ತಯಾರಿ ಮತ್ತು ಅದನ್ನು ಕಂಪ್ಲೀಟ್ ನಮ್ಮೆಲ್ಲರಿಗಿಂತ ಹೆಚ್ಚು ಆರ್ಧಕ್ಕೆ ಓದ್ಬಿಡೋದು ಜೈತಿರ್ತ. ದೊಡ್ಡ ಸಂತೋಷ ಯಾವುದಂದ್ರೆ ಇದು ಅಪ್ಪಟ ಕನ್ನಡಿಗರ ರಂಗಭೂಮಿಯವ್ರ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರಂಗ ಯಾಕೆಂತಂದರೆ ಹೀರೋ ರಂಗಭೂಮಿಯವನು, ಹೀರೋಯಿನ್ ರಂಗಭೂಮಿನೋಡು. ನಮ್ಮ ಹುಡುಗಿನೂ ಚಂದ್ರಗೌಡ ನಾಗಾಭರಣ ಅವ್ರ ತಂಡದಲ್ಲಿ ಕೆಲಸ ಮಾಡೋದಿದ್ದಲ್ಲ ಕಂದಮ್ಮ, ಅವರು ಇದ್ದವರು. ಆಮೇಲೆ ನಾನಾಗಲಿ, ರಾಜೇಶ್ ನಟರಾಗಲಿ, ಅವ್ರ ಸಂಗೀತ ಅಂತೂ ಗುಬ್ಬಿಯವರಣ್ಣವ್ರ ಮರಿಮಗಳು. ಹಾಗಾಗಿ ಬಹುತೇಕ ಅವನು ನಾನು ರೆಗ್ಯುಲರ್ ಥಿಯೇಟ್ರ್ ಮಾಡೋದೆಲ್ಲ ನೋಡಿದ್ದೀನಿ. ಇವನು ಥಿಯೇಟ್ರ್ನವ್ರಿಗೆ ಹೆಚ್ಚು ಸೆನ್ಸಿಬಿಲಿಟಿ ಇಟ್ಕೊಂಡಿರ್ತಾರೆ. ಜೈತೀರ್ಥ ಅಂತೂ ಅಪ್ಪಟ ಅಭಿನಯ ತರಂಗದವರು, ರಂಗಭೂಮಿಯವರು. ಹಾಗಾಗಿ ರಂಗಭೂಮಿನವರು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಚಿತ್ರಕ್ಕೆ, ಕನ್ನಡದ ಚಿತ್ರಕ್ಕೆ ಕನ್ನಡಿಗರು ಪ್ರೀತಿ ತೋರಿಸ್ಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಆ ಇಬ್ಬರು ಅಲ್ಲಿ ಕಲ್ತರು ಅಂತ ಮಾತ್ರ ಕಾರಣಕ್ಕಾಗಲ್ಲ. ಒಟ್ಟು ಕನ್ನಡ ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಅರಳಿಕೊಳ್ಬೇಕಾಗಿದೆ ಚಿತ್ರೋದ್ಯಮದಲ್ಲಿ. ಆ ಥರದೊಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ. ಮೂರು ಸೀಸನ್ನಲ್ಲೂ ಹೆಂಗೆ ಬೇರೆ ಬೇರೆ ಅಂದರೆ ಹೆಣ್ಣನ್ನು ಪ್ರಕೃತಿಗೆ ನಾನು ಅದೇ ಅಂದ್ಕೊಂಡೆ, ಒಂದು ಪ್ರೇಮ ಪರ್ವ ಅಂತಲೋ, ಏನು ಪ್ರೇಮ ಋತು ಅಂತಲೋ, ಅಥವಾ ಋತು ಪ್ರೇಮ ಅಂತಲೋ. ನಂಗೆ ಯಾವಾಗಲೂ ಕನ್ನಡ ಟೈಟ್ಲ್ಗಳ ಬಗ್ಗೆ ಆಸೆ ಒಲಿತಾ ಇರ್ತದೆ. ಆದರೆ ಹೆಚ್ಚು ಎಲ್ಲರೂ ಇಂಗ್ಲೀಷ್ನಲ್ಲೇ ಬಿದ್ದುಬಿಟ್ಟಿರೋದ್ರಿಂದ ನಮ್ಮ ಕೈಲಿ ಇರಲ್ಲ ಅದು. ಅವರು ಕ್ಯಾಚಿ ಆಗಲಿ ಬಹುಶಃ ಹಂಗೆ ಮಾಡಿರ್ತಾರೆ, ಅದು ಈಸಿಯಾಗಿ ಸಿಗಲಿ ಅಂತ. ಯಾಕೆಂದರೆ ಪ್ರೇಮ ಪರ್ವ ಅನ್ನೋದು ಹಾಗೆ ಈಗೇನು ಸಮಸ್ಯೆ ಇಲ್ಲ ಬಳಸೋಕ್ಕೆ, ಯಾಕೆಂದರೆ ತುಂಬ ವರ್ಷ ಆಯಿತು. ಅಥವಾ ಪ್ರೇಮ ಋತು ಅಂತಲೋ, ಅಥವಾ ಋತುಪರ್ಣ ಅಂತಲೋ. ವರ್ಣಗಳು ಜಾಸ್ತಿ ಇದೆ, ಕಲರ್ಸ್ ಇದೆ ಅಂತ. ಪ್ರತಿಯೊಂದು ಕಲರ್ಗೂ ಬೇರೆ ಬೇರೆ ಸೀಸನ್ಸ್ ಇರ್ತಾವಲ್ಲ. ಹಾಗಾಗಿ ಅದು ಒಂದು ಇದನ್ನು ಕನ್ನಡತನವನ್ನು ನಮ್ಮ ಈ ನೆಲೆಗಟ್ಟಿನ ಈ ಜಾಗದಲ್ಲಿ ಉಳಿಸ್ಕೊಳ್ಳೇಬೇಕಾದ್ದು ಸಿನಿಮಾದಲ್ಲಿ ಅಗತ್ಯವಾಗಿರೋದ್ರಿಂದ ಆ ಥರದ ಒಂದು ಪ್ರಯತ್ನದಿಂದ ಎಲ್ಲ ಕನ್ನಡಿಗರೇ ಸೇರಿಕೊಂಡು, ತಂತ್ರಜ್ಞರಾಗಲಿ ಅಥವಾ ಪ್ರತಿಯೊಬ್ಬರು ಆಗಲಿ. ಆಗಲೇ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಅಂತ ಕೇಳಿ ದೊಡ್ಡ ಸಂತೋಷ ಆಯಿತು. ಯಾಕೆಂದರೆ ಕಷ್ಟ, ಡಿಸ್ಟ್ರಿಬ್ಯೂಟರ್ ಸಿಗಲ್ಲ, ಎಕ್ಸಿಬಿಟರ್ ಸಿಗಲ್ಲ, ಪ್ರದರ್ಶಕರು ಹಿಂಗಾಗ್ಬಿಟ್ಟಿದೆ. ಎಷ್ಟು ಕಷ್ಟ ಇದೆ ಅಂತಂದರೆ ಕನ್ನಡ ಪಿಕ್ಚರ್ಗಳೇನೋ ಇವತ್ತು ಪಿಕ್ಚರ್ ಮಾಡೋದು ಎಷ್ಟು ಕಷ್ಟನೋ, ಪಿಕ್ಚರ್ ರಿಲೀಸ್ ಮಾಡೋದು ಅದ್ರ ಡಬಲ್ ಕಷ್ಟ. ಹಾಗಾಗಿ ಅದು ಪ್ರಯತ್ನ ಮಾಡಿ 3ನೇ ತಾರೀಕು ಅಂತ ಅನೌನ್ಸ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ನಾನು ಯಾವಾಗಲೂ ಅವ್ರನ್ನ ಅಲ್ಲಿದ್ದಾಗಲೂ ಬನ್ನಿ ಕಂದಮ್ಮ, ಹೋಗಿ ಕಂದಮ್ಮ ಅಂತ ಹಿಂಗೆ ಮಾತಾಡ್ತಾರೆ. ಈಗಲೂ ಅದೇ ಹೇಳ್ತೀನಿ, ನಮ್ಮ ಕಂದಮ್ಮಗಳಿಗೆ ಅಷ್ಟೂ ಜನಕ್ಕೂ ಒಳ್ಳೇದಾಗಬೇಕು. ಏಕೆಂದರೆ ಯಾರ್ಯಾರು ಹೊಸಬರು ಪಿಕ್ಚರ್ ಮಾಡ್ತಾರೆ ಅಂದ ತಕ್ಷಣ ತುಂಬ ಆತಂಕ. ಅವ್ರಿಗಿಂತ ಹೆಚ್ಚಾಗಿ ಆ್ಯಕ್ಟ್ ಮಾಡ್ತಾರೆ, ನನಗೂ ಆಗ್ತಾರೆ. ನಾನು ಯಾಕೆ ಸುಳ್ಳು ಹೇಳಿ ಯಾವುದೇ ಪಿಕ್ಚರ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಇವಾಗ ನನಗೆ ದುಡಿಸ್ಕೊಳ್ಳೋದು, ಹೋಗೋದು, ನಮ್ಮ ಪಾತ್ರ ಮುಗೀತು ಸಾಕ್ಬಿಡೆ ಅಂತ ಆಗಿರಲ್ಲ. ಅಯ್ಯೋ ಪಾಪ ಪಿಕ್ಚರ್ ಗೆಲ್ಲಪ್ಪ, ಹೆಂಗಾರು ಪಿಕ್ಚರ್ ಓಡಲಿ, ಏನೋ ಕಷ್ಟಪಟ್ಟಿದ್ದು ಒಳ್ಳೆ ಪಿಕ್ಚರ್ ಹೋಗ್ಬಿಟ್ಟು ಇನ್ನೊಂದಷ್ಟು ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇರ್ತೀವಿ. ಹಾಗೆ ಮುಕುಂದಂಗಾಗಲಿ,
ಹೀರೋಯಿನ್ಗಳು ಅಷ್ಟು ಜನ 3 ಜನಕ್ಕಾಗಲಿ ಅಥವಾ ಡೈರೆಕ್ಟ್ರಿಗಾಗಲಿ ವಿಶೇಷ ಪ್ರೊಡ್ಯೂಸರ್ಗಾಗಲಿ ಪ್ರತಿಯೊಬ್ಬರಿಗೂ ಅಷ್ಟೂ ಜನಕ್ಕೂ ಒಳ್ಳೇದಾಗಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಟ್ರೈಲರ್ ಚೆನ್ನಾಗಿತ್ತು. ಟ್ರೈಲರಲ್ಲಿ ಕಥೆಯಲ್ಲಿ ಹೇಳಿರ್ಬೋದಾದಂಥ ಅನೇಕ ವಿಷಯಗಳನ್ನು ಅಲ್ಲಲ್ಲಿ ಗ್ಲಿಮ್ಸಸ್ಸಲ್ಲಿ ತೋರಿಸ್ತಾ ಹೋಗ್ತಾರೆ. ಆ ಹೊಳವುಗಳಿದೆ, ಆ ಅಚ್ಚರಿಯ ಕ್ಷಣಗಳಿದೆ. ಅಂದರೆ ಮೀಸೆ ಇಲ್ದೇ ಇರೋ ಮುಕುಂದನ್ನು ನೋಡ್ತೀರಿ, ಗಡ್ಡ ಕೂದಲು ಕೆದರ್ಕೊಂಡ್ರೆ ಹುಚ್ಚನಂಗೆ ಆಡಿ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳ್ತಾ ಇರೋ ಮುಕುಂದನ್ನು ನೋಡಿರ್ತೀರಿ ನೀವು. ಈ ಬೇರೆ ಬೇರೆ ಶೇಡ್ಸ್ಗಳು ಕಥೆಯಲ್ಲೂ ಕೂಡ ಸಂಭಾಷಣೆಗಳ ಮೂಲಕ, ಸನ್ನಿವೇಶಗಳ ಮೂಲಕ ಅಲ್ಲಿ ದಾಖಲಾಗ್ತವೆ. ಕಡೆಗೆ ಡೈರೆಕ್ಟ್ರಾಗಿ ಲಾಸ್ಟ್ ಶಾಟಲ್ಲಿ ಜಯತೀರ್ಥ ಅವರ ಆ್ಯಕ್ಷನ್ ಅಂದಿರೋದು, ಅವರ ಯಶಸ್ವಿ ಚಿತ್ರಗಳು, ಈ ಆ ಪಾಲು ನಮ್ಮ ಈ ಯಶಸ್ಸು ಸಿಗಲಿ ಅವ್ರಿಗೆ. ಅವ್ರು ಗೆದ್ದಿರೋದು, ಅವ್ರು ತೋರಿಸಿರೋದು, ಅವರು ಆಮೇಲೆ ಗುಣಮಟ್ಟಕ್ಕೆ ಭಾಳ ಒಳ್ಳೆ ಮಾತಾಡೋದು ಆ್ಯಂಕರ್ ಅಕ್ಕ, ಭಾಳ ಚೆನ್ನಾಗಿ ಹೇಳೋದಕ್ಕಿಂತ ಇದ್ದೀನಿ ಅದನ್ನ. ಸಿಕ್ಕಾಪಟ್ಟೆ ಪಿಕ್ಚರ್ ಮಾಡಿದ್ದೀವಿ ಅಂತಲ್ಲ, ಆದರೆ ಮಾಡಿದಷ್ಟು ಪಿಕ್ಚರ್ಗಳು ಒಳ್ಳೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದು ತುಂಬ ಒಳ್ಳೆ ಮಾತು. ಹಾಗಾಗಿ ಅಂಥ ಒಳ್ಳೆ ಪಿಕ್ಚರ್ ಕೊಟ್ಟರೆ ಇದು ಆ ಥರದೊಂದು ಒಳ್ಳೆ ಪಿಕ್ಚರ್ಗಳ ಸಾಲಿನಲ್ಲಿ ದಾಖಲಾಗಲಿ, ಯಶಸ್ವಿಯಾಗಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ, ಹೀಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ಡೈರೆಕ್ಟರ್ ಕೊಡಿದ್ದಾರೆ, ಒಳ್ಳೆ ಮಾತಾಡೋಪ್ಪ. ಥ್ಯಾಂಕ್ ಯು ಮಂಡ್ಯ. ಹೇಳ್ದಂಗೆ ಒಂದು ರಂಗಭೂಮಿ ಆಯಾಮದ ಇದು ಕೊಟ್ರು, ಎಲ್ಲರೂ ಕೂಡ ರಂಗಭೂಮಿಯಿಂದ ಬಂದವರು ಅಂತ. ಈ ಸಿನಿಮಾದ ಭಾಗವಾಗಿದ್ದಕ್ಕೆ ತಮಗೆಷ್ಟು ಖುಷಿ ಇದೆ? ರಿಲೀಸ್ ಬಗ್ಗೆ ಏನು ಹೇಳ್ತೀರಿ? ಲವ್ ಸೀಸನ್ಸ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಮುಕುಂದ್ ಹುಟ್ಟುಹಬ್ಬದ ಶುಭಾಶಯಗಳಪ್ಪ, ಒಳ್ಳೆಯದಾಗಲಿ. ಇವತ್ತು ನಿನ್ನ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಕ್ವಾಲಿಟಿ ಇದೆ, ಕಾಣಿಸ್ತಾ ಇದೆ ನಿಮ್ಮೆಲ್ಲರ ಶ್ರಮ. ರಂಗಭೂಮಿ ಬಗ್ಗೆ ಸಾರ್ ಹೇಳ್ಬಿಟ್ಟಿದ್ದಾರೆ. ಅವ್ರ ಮುಂದೆ ರಂಗಭೂಮಿ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಷ್ಟು ಅವರಷ್ಟು ಜ್ಞಾನ ನನಗಿಲ್ಲ. ನಾನಿನ್ನೂ ಅಂಬೆಗಾಲು ಇಟ್ಕೊಂಡು ಬರ್ತಿರೋನು. ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವ್ರುಗಳನ್ನ ನೋಡಿಕೊಂಡು ನಟನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅನೇಕ ಪ್ರತಿಭೆಗಳನ್ನ ನಾಡಿಗೆ ಕೊಟ್ಟಂತಹ ಒಂದು ಆಕಾಶವಾಗಿ ನಿಂತು ತಾರೆಯರನ್ನ ಎರಚಿದ್ದಾರೆ ಇಡೀ ಕರ್ನಾಟಕದ ತುಂಬ. ಹಾಗೆ ಅದು ಎಲ್ಲೆಲ್ಲೋ ಬಿದ್ದು, ಅದು ಬಿತ್ತಿ ಬೆಳೆದು ಬೇರೂರಿ ಚೆನ್ನಾಗಿ ನೆರಳಿಸ್ತಾ ಇದೆ. ಅದರ ಪ್ರಕಾಶ ಇನ್ನೊಂದಷ್ಟು ಜನ ಹೊಸ ಕಲಾವಿದರಿಗೆ ಇನ್ಸ್ಪೈರ್ ಮಾಡ್ತಾ ಇದೆ. ಇದೆಲ್ಲ ಆಗಲಿ. ಎಲ್ಲ ಹೊಸ ಪ್ರತಿಭೆಗಳು ಇಲ್ಲಿ ಯಾರಿದ್ದಾರೆ ಎಲ್ರಿಗೂ ನನ್ನ ಅಭಿನಂದನೆಗಳು. ಮತ್ತು ಮುಖ್ಯವಾಗಿ ಅಫ್ಕೋರ್ಸ್ ನಾವೆಲ್ಲ ಶುಭಾಶಯಗಳನ್ನು ಕೋರ್ತೀವಿ, ಎಲ್ಲವೂ ಆಗುತ್ತೆ. ಒಂದು ಆತಂಕ ಎಲ್ಲರ ಕಣ್ಣಲ್ಲೂ ನಾನು ನೋಡ್ತಾ ಇದ್ದೀನಿ. ಕಷ್ಟ ಇದೆ. ಆದರೆ ಒಂದು ಈ ತಂಡಕ್ಕೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು ಏನು ಮಾಡಬೇಕು ಈ ಸಿನಿಮಾನ, ಅವ್ರು ಎಷ್ಟು ಎಂಕರೇಜ್ ಮಾಡಬೇಕು ಅದು ನಾವು ಕೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ ಕನ್ನಡ ಸಿನಿಮಾ ಅಂತ. ಆದರೆ ನಾನು ನಿಮ್ಮಗಳಿಗೆ ಹೇಳ್ಬೇಕೇನಂತಂದ್ರೆ, ತುಂಬ ಆತಂಕ ಪಡಬೇಡ್ರಪ್ಪ, ಏನೂ ಮಾಡೋಕ್ಕಾಗಲ್ಲ. ಏನಾಗುತ್ತೆ, ಈಗ ಆಲ್ರೆಡಿ ನೀವು ಗೆದ್ದಿದ್ದೀರಿ. ಒಂದು ಸಿನಿಮಾ, ಒಂದು ಕೃತಿ, ಒಂದು ಕಲಾಕೃತಿಯನ್ನು ಕಟ್ಟಿಕೊಟ್ಟಿದ್ದಾಗಿದೆ. ಆತಂಕ ನಿಲ್ಲಿಸಿ ಸಾಕು. ನೋಡಿ, ಕಲ್ಲನ್ನು ಸಮುದ್ರಕ್ಕೆ ಎಸೆಯುವುದಷ್ಟೇ ನಮ್ಮ ಕೆಲಸ, ಅದು ಎಬ್ಬಿಸುವ ಅಲೆಗಳ ಮೇಲೆ ನಮ್ಮ ನಿಯಂತ್ರಣವಿಲ್ಲ ಅಂತ ಇದೆ ವಿಷಯ. ಎಬ್ಬಿಸಿದ್ದೀರಿ, ಹಾಕ್ತಾ ಇದ್ದೀರಿ, ಆಗ್ಲಿ. ಯಾಕೆ ಅಂತಂದ್ರೆ ಬಹುಶಃ ನಾನು ಹೇಳ್ತೀನಿ ಕೇಳಿ, ಏನೇ ಬಂದ್ರೂ ಎದುರಿಸಿ. ಒಂದು ಕಲಾಕೃತಿ ಮಾಡಿ ಆಗಿದೆ ನಿಮ್ದು, ಏನೇ ಬಂದ್ರೂ ಎದುರಿಸಬೇಕು. ಮತ್ತು ಅದು ಬಹುಶಃ ಇವತ್ತು ನಿಮಗೆ ಈ ಕೂಡಲೇ ಅದರ ಬೆಳೆ ಫಲ ಸಿಗದೆ ಇರಬಹುದು, ಇನ್ಯಾವತ್ತೋ ಸಿಗ್ತಾ ಹೋಗ್ಬೋದು. ಹೆದರುಬೇಡಿ, ಆಗೋಗಿದೆ. ಬಿಂದಾಸಗೆ ಸಂತೋಷವಾಗಿ ಒಂದು ಪ್ರಾಮಾಣಿಕತೆ ಮಾತ್ರ ಗೆಲ್ಲೋದಿಲ್ಲ. ಅದಂತೂ ಕನ್ನಡಿಗರು, ಪ್ರೇಕ್ಷಕರು ಹೊರಹೆಚ್ಚಿ ನೋಡ್ಬಿಟ್ಟಿದ್ದಾರೆ. ಎಂತ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರು ಕೂಡ ಕಂಟೆಂಟ್ ಸರಿ ಇಲ್ಲ ಅಂತಂದ್ರೆ, ಕೆಲವೊಂದೇನೋ ಇದಲ್ಲ ಅಂತಂದ್ರೆ ಬರ್ತಾ ಇಲ್ಲ ಜನಕ್ಕೆ. ಹಾಗಂತ ಚೆನ್ನಾಗಿರೋ ಸಿನಿಮಾಗಳು ಬಂದು ಎಂಕರೇಜ್ ಮಾಡ್ಬಿಟ್ಟಿದ್ದಾರೆ ಅಂತನೂ ಅಲ್ಲ. ಇಲ್ಲಿ ಅನೇಕ ಕಾರಣಗಳಿವೆ. ಸಾಮಾಜಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕಾರಣ ಒಂದು ಸಿನಿಮಾ ಗೆಲ್ಲೋದಕ್ಕೆ ಅಥವಾ ಸೋಲೋದಕ್ಕೆ. ಕಂಟೆಂಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಆಗ್ತಿರೋದ್ರಿಂದ ನಿಮ್ಮ ಪ್ರಯತ್ನ ನೀವು ಪಟ್ಟಿದ್ದೀರಿ, ಪ್ರಾಮಾಣಿಕವಾಗಿದ್ದೀರಿ, ಹಾಗೆ ಇರಿ. ಅದು ಏನಾದ್ರೂ ಅಲ್ಲಾಡಬೇಡಿ. ಇಲ್ಲಿ ಒಂದು ದೊಡ್ಡ ಅದೃಷ್ಟ ಏನಂತಂದ್ರೆ, ಒಬ್ಬ ನಿರ್ಮಾಪಕ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರಲ್ಲ, ಅವರ ಆತ್ಮವಿಶ್ವಾಸ ಕುಗ್ಗದ ಹಾಗೆ ನೀವು ನೋಡ್ಕೊಳ್ಳಿ. ಹಣದ ರೂಪದಲ್ಲೇ ಅದು ವಾಪಸ್ ಬರದೇ ಇರಬಹುದು, ಕೀರ್ತಿಯ ರೂಪದಲ್ಲಿ ಬರಬಹುದು, ಮತ್ತೊಂದು ಸ್ವಲ್ಪ ದಿವಸಗಳ ನಂತರ ಮತ್ತೊಂದು ಪ್ರಶಸ್ತಿ ರೂಪದಲ್ಲಿ ಬರಬಹುದೇನೋ. ಹೀಗೆ ಬಿಡಿ, ಹೇಳಕ್ಕಾಗಲ್ಲ. ಯಾರೋ ಒಂದು 10 ಜನ ನೀವು ಸಿನಿಮಾ ನೋಡೋದು ಇನ್ಸ್ಪೈರ್ ಆಗ್ಬೋದು, ಏನೋ ಒಂದು ಕಲಿಕೆ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ನಾವು ಲೆಕ್ಕಾಚಾರ ಹಾಕ್ಲಿಕ್ಕಾಗಲ್ಲ. ಧೈರ್ಯದಿಂದ ಇರಿ ಮಕ್ಕಳೇ, ಏನೋ ಒಂದು ಆಗುತ್ತೆ. ನಾವೆಲ್ಲರೂ ಯಾರು ದೊಡ್ಡ ದೊಡ್ಡ ಸ್ಟಾರ್ಸ್ ಕುಟುಂಬದಿಂದ ಬಂದವರಲ್ಲ ಇಲ್ಲಿ ಯಾರುವೆ. ಆದರೂ ರಂಗಭೂಮಿಯಿಂದ ಒಂದು ನಂಬಿಕೆ ಇಟ್ಕೊಂಡು ನೀವೆಲ್ಲ ಕೆಲಸ ಮಾಡಿದ್ದೀರಿ. ಇದಕ್ಕೆ ಪ್ರತಿಫಲ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಸಿಗಬಹುದು. ಆತಂಕ ಪಡಬೇಡಿ, ಧೈರ್ಯವಾಗಿರಿ. ಆಗೋಗಿದೆ ಕೆಲಸ. ಇನ್ನು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವ್ರು ಖಂಡಿತವಾಗಿಯೂ ಈ ಸಿನಿಮಾನ ಅವ್ರ ಪ್ರಯತ್ನಾನುಸಾರ ಅವ್ರು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇಷ್ಟೇ ನಾನು ಹೇಳೋದು.
ಅಲ್ಲ ಸೀನ್ ಅಲ್ಲ ಇದು, ನಾನು ಜಯತೀರ್ಥನಾಗಿಯೇ ಇಲ್ಲಿದ್ದೀನಿ, ಅಭಿನಯಿಸಿಲ್ಲ, ಇದ್ದೀನಿ. ಹಾಗಾಗಿ ನನ್ನದೊಂದು ಸಿನಿಮಾ ಸಿನಿಮಾ ನಿರ್ದೇಶಕನಾಗಿ ಕಾಣಿಸ್ತಾರೆ. ನಿರ್ದೇಶಕನಾಗಿ ಜಯತೀರ್ಥನಾಗಿಯೇ ಇದ್ದೀನಿ, ನನ್ನ ಪಾತ್ರಕ್ಕೆ ಬೇರೆ ಏನು ಹೆಸರಿಲ್ಲ, ಅದೇ ಇದೆ. ಹಾಗೊಂದು ಕೇಳ್ಕೊಂಡ್ರು ಮತ್ತು ಹಾಗಾಗಿ ಗೆಳೆಯರು ಮತ್ತು ರಂಗಭೂಮಿ ತಂಡ ಎಲ್ಲ ಮಾಡ್ತಿರೋದ್ರಿಂದ ನಾನು ಒಪ್ಕೊಂಡೆ. ಇಲ್ಲ, ಕಂಟೆಂಟ್ ಚೆನ್ನಾಗಿದೆ ಸಾಕು, ಸ್ಟಾರು ಅದೆಲ್ಲ ನೋಡ್ಕೊಂಡಾಗಲ್ಲ, ಸಿನಿಮಾ ಇರ್ಬೇಕು, ಚೆನ್ನಾಗಿರ್ಬೇಕು. ಎಸ್, ಥ್ಯಾಂಕ್ ಯು ಜಯತೀರ್ಥ ಸರ್, ಧನ್ಯವಾದಗಳು. ತಾವು ಕಾರ್ಯಕ್ರಮದಲ್ಲಿ ಹೊಸದಿಲ್ನಲ್ಲಿ ಇದ್ದೀರಿ, ಏನ್ ಹೇಳ್ತೀರಿ? ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮೀಡಿಯಾ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಹಾಗೆ ಮಂಡ್ಯ ರಮೇಶ್ ಸರ್ ಇದ್ದಾರೆ, ಜಯತೀರ್ಥ ಸರ್ ಇದ್ದಾರೆ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ, ನಿರ್ಮಾಪಕರು ಬಂದಿಲ್ಲ, ಬರ್ತಾರೆ. ಅಂದರೆ ನಿರ್ದೇಶಕನಾಗಿ ನಾನು ಆಲ್ರೆಡಿ ಗೆದ್ದಾಯಿತು, ಅದು ನನ್ನ ಮನಸ್ಸಲ್ಲಿದೆ. ಯಾಕೆ ಅಂದರೆ ಈಗ ಮಂಡ್ಯ ರಮೇಶ್ ಸರ್ ಅಂತ, ರಾಜೇಶ್ ನಟರಂಗ್ ಸರ್ ಅಂತ, ಮತ್ತೆ ಸಂಗೀತ ಅನಿಲ್ ಮೇಡಮ್ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ, ಮತ್ತೆ ಅಷ್ಟು ಸಿನಿಮಾ ಒಳ್ಳೊಳ್ಳೆ ಸಿನಿಮಾನ ನಿರ್ದೇಶನ ಮಾಡಿರೋಂಥ ಜಯತೀರ್ಥ ಸರ್ನ, ಇವಿಷ್ಟು ಜನನ ನಿರ್ದೇಶನ ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆಯಲ್ಲ, ಅವ್ರ ಕೈಡೆಲ್ಲ ಒಂದು ಬೇಷ್ ಅನ್ಸ್ಕೊಂಡಿದ್ದೀನಲ್ಲ. ಸೊ ಇಲ್ಲಿ ನಾನು ಗೆದ್ದಾಯ್ತು ನಿರ್ದೇಶಕನಾಗಿ. ಈ ಜುಲೈ 3ನೇ ತಾರೀಕು ಅನೌನ್ಸ್ ಆಗಿ ಸಿನಿಮಾ ಬಿಡುಗಡೆ ಹೊಸ್ತಿಲಿನಲ್ಲಿದೆ. ನಿರ್ಮಾಪಕರು ನನಗೆ ಹೇಳಾಯ್ತು, ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀರಾ ನಿರ್ದೇಶಕರೇ, ನನ್ನ ಮನ್ಸಿಗೆ ತೃಪ್ತಿ ಆಯ್ತು ಅಂತ. ಮೊದಲು ನಿರ್ದೇಶಕನಾಗಿ ನಾನು ತೃಪ್ತಿ ಪಡಿಸ್ಬೇಕಾಗಿರೋದು ಫಸ್ಟ್ ನಿರ್ಮಾಪಕರನ್ನ, ಅದಾದ್ಮೇಲೆ ನೆಕ್ಸ್ಟ್ ಅಂತ ನಮ್ಮ ಅಭಿಮಾನಿಗಳನ್ನ, ಕಲಾಭಿಮಾನಿಗಳನ್ನ, ಮೀಡಿಯಾದವ್ರನ್ನ, ಇವ್ರನ್ನೆಲ್ಲ ನಾವು ಮುಂದೆ ಇಡಬೇಕಾಗತ್ತೆ. ಹಾಗಾಗಿ ಆ ಒಂದು ಖುಷಿ ಇದೆ ನನಗೆ. ಈಗ ಗೆಲ್ಲಬೇಕಾಗಿರೋದು ಮುಖ್ಯವಾಗಿ ನಿರ್ಮಾಪಕರು. ಅಂದರೆ ಇವಾಗಿನ ಕಾಲಘಟ್ಟದ ಪರಿಸ್ಥಿತಿ ಏನೇನಿದೆ ಸಿನಿಮಾದು ಎಲ್ಲ ಹೇಳಿದ್ದಾರೆ ಹಿರಿಯರ್ ಆಗಿ, ನಾನೇನು ಹೇಳಬೇಕಾಗಿಲ್ಲ. ದಯವಿಟ್ಟು ನಾನು ಕಲಾಭಿಮಾನಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿದೆ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವು ಥಿಯೇಟ್ರಿಗೆ ಬನ್ನಿ, ಬಂದಾದ್ಮೇಲೆ ನಿಮ್ಮ ಮನಸ್ಸನ್ನ ಗೆಲ್ತೀನಿ ಅನ್ನೋ ಭರವಸೆ ನಮಗಿದೆ. ಆ ಥರದ್ದೊಂದು ವಿಚಾರನ ಇಟ್ಕೊಂಡು ನಾನು ಆಲ್ರೆಡಿ ಟೀಸರು, ಸಾಂಗ್ಸು ಎಲ್ಲರೂ ನೀವು ನೋಡಿದ್ದೀರಾ, ಕೇಳಿದ್ದೀರಾ, ಅದರಲ್ಲೇ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಹುಟ್ಕೊಂಡಿದೆ ಅನ್ಕೊಂತೀನಿ. ಹಾಗಾಗಿ ಜುಲೈ 3ನೇ ತಾರೀಕು ಬಂದು ಸಿನಿಮಾ ನೋಡಿ, ನಿಮಗೆ ಸಿನಿಮಾ ಇಷ್ಟ ಆದರೆ ಒಂದು 4 ಜನಕ್ಕೆ ಹಂಚಿ. ಏನಕ್ಕಂದ್ರೆ ಪಬ್ಲಿಸಿಟಿಲಿ ನಂಬರ್ 1 ಪವರ್ ಇರುವಂಥ ಪಬ್ಲಿಸಿಟಿ ಏನು ಅಂದರೆ ಮೌತ್ ಟಾಕು. ಮೌತ್ ಪಬ್ಲಿಸಿಟಿ ಮುಂದೆ ಯಾವುದೂ ಇಲ್ಲ. ಸೊ ಹಾಗಾಗಿ ನೀವು ಬಂದು ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿರ್ಬೋದು, ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು 4 ಬರಹಗಳನ್ನ ಬರ್ದಾಕೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನಿಮಗೇನು ಇಷ್ಟ ಆಯಿತು, ಏನು ಜನಕ್ಕೆ ತಲುಪ್ಸಕೊಟ್ಟಿದ್ದೀವಿ, ಅದನ್ನ ನೀವೊಂದು ಚಿಕ್ಕದಾಗಿ ಸಂಕೀರ್ಣವಾಗಿ ಹೇಳೋದಾಗಿರ್ಬೋದು, ಒಂದು ವಿಡಿಯೋ ಮಾಡಿ. ಇದು ಮಾಡಿದ್ರೆ ಖಂಡಿತ ನಮಗೆ ನೀವು ಬೆಂತಟ್ಟಿ ಮುಂದೆ ತಳೆದಂಗೆ. ಸೊ ಹಾಗಾಗಿ ಜುಲೈ 3ನೇ ತಾರೀಕು ಸಿನಿಮಾ ಬಿಡುಗಡೆ ಮಾಡ್ತಾ ಇದೆ. ನನ್ನ ತಾಂತ್ರಿಕ ವರ್ಗ ಆಗಿರ್ಬೋದು, ಕಲಾವಿದರ ವರ್ಗ ಆಗಿರ್ಬೋದು, ಸಂಪೂರ್ಣ ನನ್ನ ಲವ್ ಸೀಸನ್ಸ್ ಚಿತ್ರತಂಡಕ್ಕೆ ನಾನು ಬೆನ್ನೆಲುಬಾಗಿ ನಿಂತು ಈ ಜುಲೈ 3ನೇ ತಾರೀಕುವರೆಗೂ ತಂದು ನಮ್ಮನ್ನ ತಲುಪಿಸಿದ್ದಕ್ಕೆ ನಾನು ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದು ನೀವು ಎಷ್ಟು ಥಿಯೇಟರ್ ಬರಬೇಕು ಅಂತ ಪ್ಲಾನ್ ಆಗಿದೆ ಸರ್? ಇದೊಂದು 40 to 50 ಸ್ಕ್ರೀನ್ಸ್ ಅಲ್ಲಿ ಬರ್ತಾ ಇದೆ ಓವರ್ ಆಲ್ ಕರ್ನಾಟಕ. ಮೇನ್ ನಾವು ಮಲ್ಟಿಪ್ಲೆಕ್ಸ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಈಗ ನಮ್ಗೊಂದಷ್ಟು ಕಾಂಪಿಟೇಷನ್ ಇದೆ, ಈಗ ಒಂದಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಹಾಗಾಗಿ ಹೊಸಬ್ರಾಗಿರೋದ್ರಿಂದ ನಾವು ನಿಮಗೆ ಗೊತ್ತು, ನಮಗೊಂದು ಸ್ವಲ್ಪ ಕಷ್ಟ. ಬಟ್ ಆದರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಒಳ್ಳೆ ಸ್ಕ್ರೀನ್ಸ್ನೇ ಪ್ಲಾನ್ ಮಾಡಿಕೊಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ನಮ್ಮ ಸಿನಿಮಾ ಒಂದು 40 to 50 ತೆರೆ ಮೇಲೆ ಬರ್ತಾ ಇದೆ. ಕಾಲೇಜ್ ಕ್ಯಾಂಪಸ್ಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಾ? ಕಾಲೇಜ್ ಕ್ಯಾಂಪಸ್ಗಳಿಗೆ ಒಂದಷ್ಟು ಟೀಸರ್ ಲಾಂಚ್ ಆದಾಗ ಟೀಸರ್ಗಳನ್ನೆಲ್ಲ ಹೋಗಿ ತೋರಿಸಿ, ಹಾಡುಗಳನ್ನೆಲ್ಲ ತೋರಿಸಿ ಒಂದಷ್ಟು ಮಾಡಿದ್ವಿ ಪ್ರಮೋಷನ್. ಈಗ ಟ್ರೈಲರ್ ರಿಲೀಸ್ ಆಗ್ಬಿಡ್ಲಿ ಅಂತ ವೇಟ್ ಮಾಡ್ತಿದ್ವಿ. ಮಾಡಿ, ಇನ್ನೂ ಟೈಮ್ ಇದೆ ನಿಮಗೆ. ಹೌದು ಸರ್. ನೀವು ಕಾಲೇಜ್ಗಳಿಗೆಲ್ಲ ರೌಂಡ್ಸ್ ಹಾಕಿದ್ರೆ ಒಂದಷ್ಟು ಟಿಕೆಟ್ಸ್ಗಳು ಅಲ್ಲೇ ಹೋಗುತ್ತೆ ನಿಮಗೆ. ಹೌದು. ಟೈಟ್ಲ್ ಆಗಿರೋದ್ರಿಂದ ಯೂತ್ಗಳನ್ನ ಕ್ಯಾಶ್ ಮಾಡೋದು, ಹೀರೋ ಹೀರೋಯಿನ್ಸ್ ಕರ್ಕೊಂಡು ಹೋಗಿ. ಖಂಡಿತ ಇದೆ ಸರ್. ಒಂದಷ್ಟು ಇನ್ವಿಟೇಷನ್ ತರ ಪ್ರಿಂಟ್ ಮಾಡಿಸಿದೀವಿ ನಾವು. ಅದನ್ನ ಹೋಗಿ ಈಗ ನಾಳೆಯಿಂದ ನಮ್ಗೆ ಅದೇ ಕೆಲಸನೇ. ಒಂದು UFO ಕ್ಯೂಬ್ ನಾಳೆ ಅಪ್ಲೋಡ್ ಆಗುತ್ತೆ ಸಿನಿಮಾ, ನಾಡಿದಿಂದ ಅದೇ ಕೆಲಸ. ಎಲ್ಲಾ ಕಾಲೇಜ್ಗಳ ಹತ್ರ ಹೋಗಿ, ಸಿನಿಮಾ ಥಿಯೇಟರ್ಗಳ ಹತ್ರ ಹೋಗಿ ಅಲ್ಲಿ ಒಂದು ಇನ್ವಿಟೇಷನ್ ನ ಕೊಡುವಂಥದ್ದು, ಅದೊಂದು ಪ್ಲಾನ್ ಮಾಡ್ಕೊಂಡಿದೀವಿ ಆಫ್ಲೈನ್ ಪ್ರಮೋಷನ್. ಆಮೇಲೆ ಕಾಲೇಜ್ ಯೂನಿಯನ್ ಲೀಡರ್ಸ್ಗಳ ಹತ್ರ ಆ ಕಾಲೇಜ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ, ಅದು ಹೆಲ್ಪ್ ಆಗುತ್ತೆ. ಅದು ಕಾಲೇಜ್ ಯೂನಿಯನ್ ಲೀಡರ್ಸ್ಗಳ ಹತ್ರ ಇರುವಂಥ ಆಮೇಲೆ ಕಲ್ಚರಲ್ ಲೀಡರ್ಸ್ ಇದಿರುತ್ತೆ, ಬೇಕಾದ್ರೆ ಅವ್ರನ್ನ ಉಚಿತವಾಗಿ ಬನ್ನಿ ಅಂತ ಹೇಳ್ಬಿಟ್ಟು ನೀವು ಇವ್ರನ್ನ ಆ ಗ್ರೂಪ್ನ ವಾಟ್ಸಪ್ಪಲ್ಲಿ ಒಟ್ಟಿಗೆ ಒಂದೇ ಸಲ ಹಿಂಗಾಗಿದೆ, ಯಾವ ಕಾರಣಕ್ಕಾಗಿ ಚಿತ್ರ ಡಿಫ್ರೆಂಟ್ ಆಗಿದೆ, ಋತುಗಳು ಹೆಂಗೆ ಬದಲಾಗುತ್ತೆ, ಆಮೇಲೆ ನಿಮ್ಮಲ್ಲೂ ನಡೀತಾ ಇರುವಂಥ ಲವ್ ಕೇಸ್ಗಳು ಏನೇನೆಲ್ಲ ಆಗ್ಬೋದು, ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಅವ್ರಿಗೆ ಇದು ನಮ್ಮದು ಅಂತ ಅನ್ನಿಸ್ಬಿಟ್ರೆ ಕನ್ನಡಿಗರಿಗೆ ಅದು ಏನ್ ಬೇಕಾದ್ರೂ ಆಗ್ಬೋದು. ಅಲ್ಲೇ ನಿಮ್ಗೆ ಟಿಕೆಟ್ ಕೊಡೋನು ಸೇಲ್ ಆಗುತ್ತೆ, ಪಾಸ್ ತರ ಆಗಬೇಕು. ನಾವು ಬಹುಶಃ ಆ ಥರದಲ್ಲೆಲ್ಲೋ ಹೆಚ್ಚೆಚ್ಚು ಕೆಲಸ ಮಾಡೋದಂದ್ರೆ ರೀಚಿಂಗಲ್ಲಿ ಸಮಸ್ಯೆ ಇದೆ ಅಂತ ನಾನು ಹೇಳ್ತಾ ಇರೋದು. ನಾವು ಪಿಕ್ಚರ್ ಮಾಡೋದು ದುಡ್ದೇ ಆಗ್ತಾಯಿಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೇನೆ, ಎಲ್ಲ ಚಿತ್ರ ಮಾಡೋರು ದಯವಿಟ್ಟು ನಿಮ್ಮ ದಮ್ಮ ಇಟ್ಟರೆ
ಪಿಕ್ಚರ್ ಮಾಡ್ತಾ ಇದ್ದೀರಿ, ಪಿಕ್ಚರ್ ಮಾಡೋದ್ರ ಜೊತೆಗೆ ಪಬ್ಲಿಸಿಟಿ ಹೆಂಗೆ ಮಾಡಬೇಕು, ಮೀಡಿಯಾ ತುಂಬ ಇಂಪಾರ್ಟೆಂಟು, ಮೀಡಿಯಾಕ್ಕೆ ಹೆಚ್ಚು ಒತ್ತು ಕೊಡಿ ಎಲ್ಲ ಹೇಳ್ತಾ ಇರ್ತೀನಿ. ಮೀಡಿಯಾಗಳಲ್ಲಿ ಬರುವಂಥ ಸಕಾರಾತ್ಮಕವಾದ ಒಳ್ಳೆ ಇಶ್ಯೂ ಇಟ್ಕೊಂಡು ಅದನ್ನು ಮಾಡ್ತಾರೆ. ತುಂಬ ರಂಗಭೂಮಿನವ್ರಿಗೂ ದೊಡ್ಡ ಸಮಸ್ಯೆ ಆಗೋದು ರೀಚ್, ಏಕೆಂದರೆ ಒಂದು ಶೋ ಆದಮೇಲೆ ಮತ್ತು ಪ್ರಿಂಟ್ ಅಲ್ವಲ್ಲ, ಎಲ್ಲ ಕಡೆನೂ ಯಾವಾಗಂದ್ರೆ ಅವಾಗ ನಾಟಕ ಮಾಡೋಕ್ಕಾಗಲ್ಲ. ಆದರೆ ಸಿನಿಮಾ ಆದರೆ ಇನ್ನೊಂದು ಪ್ರಿಂಟ್ ಆಗಿ ತೋರಿಸ್ಬೋದು, ಹೆಚ್ಚು ರೀಚಿಂಗ್ ಅವಕಾಶ ಇರುವಂಥ ಸ್ಪೇಸ್ ಇದು. ಹಂಗಾಗಿ ಅದನ್ನು ಯೂಸ್ ಮಾಡಿಕೊಡಿ ಆ ಭಾಗನ ಅಂತ ನಿಮ್ಮಲ್ಲಿ ಇದು. ಒಂದೇ ಒಂದು ಅವನು ಡೈರೆಕ್ಟರ್ ಬಗ್ಗೆನೂ ಹೇಳಬೇಕು, ಒಂದು ಟೀಮ್ ಬಗ್ಗೆ ಹೇಳ್ಬೇಕು ಸರ್. ನಾನು ಹೊಸಬ್ರು ಪಿಕ್ಚರ್ ಮಾಡ್ತಾರೆ, ಆದರೆ ಇಷ್ಟೊತ್ತಿಗೆ ಶುರು ಆಗುತ್ತೆ, ಇಷ್ಟೊತ್ತಿಗೆ ಈ ಸೀನ್ ತೆಗಿತೀವಿ, ಇಂಥ ಲೊಕೇಶನ್ ಆಗುತ್ತೆ, ಇಷ್ಟು ದಿನಕ್ಕೆ ಇದನ್ನು ಮುಗಿಸ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲ, ಆ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲಿ ಆ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಮತ್ತು ಯಾರು ಪ್ಲ್ಯಾನ್ ಮಾಡಿದ್ರು ಅವ್ರು ಅಷ್ಟು ಜನನು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡೋದ್ರು ಸರ್. ಪಕ್ಕ ಫಿಲ್ಮ್ ಅಂದರೆ ಇದು ಅವ್ರಿಗೆ ಏನಾರು ಇದಾಗಿದ್ದರೆ ಬೇರೆ ಕಾರಣಕ್ಕಾಗಿ ದುಡ್ಡು ಜಾಸ್ತಿ ಏನಾರು ಆಗಿಬಿಟ್ಬೋದು, ಇನ್ನೇನೋ ತೊಂದರೆ ಆಗಿರ್ಬೋದು, ಅದು ಪ್ಲ್ಯಾನಿಂಗಲ್ಲಿ ಮೋಸ ಆಗಿಲ್ಲ. ಅದರಲ್ಲಿ ತುಂಬ ನೀಟಾಗಿ ಸಾಮಾನ್ಯವಾಗಿ ನಾವು ನಾಡಿದ್ದು ಪಿಕ್ಚರ್ ಮಾಡ್ತೀವಿ ಅಂತ ಹೇಳ್ತಾರೆ, ಒಂದು ವಾರ, ಒಂದು ತಿಂಗಳ ಬರೋದೇ ಇಲ್ಲ, 3 ತಿಂಗಳಾದ್ಮೇಲೆ ಬರೋದೇ ಇಲ್ಲ, 8 ತಿಂಗಳಾದ್ಮೇಲೆ ಸಿಗೋದೇ ಇಲ್ಲ, ಹಾಗೆಲ್ಲ ಮಾಡಿ ಏನೇನು ಹೇಳ್ಕೊಂಡಿದ್ರು, ಯಾವ ಡೇಟಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರಲ್ಲ ಆ ಕೆಲಸನ ಅಚ್ಚುಕಟ್ಟಾಗಿ ಪ್ಲಾನಿಂಗ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಅದಕ್ಕೆ ಅವ್ರು ಇನ್ನೂ ಹತ್ತತ್ರನೇ ಕುಂತಿದ್ದಾರೆ. ಹತ್ತತ್ರ ಕೂತಾರೆ. ಇಲ್ಲ ಅಂದ್ರೆ 2 ಜಗಳ ಶುರು ಆಗಬೇಕಾಗಿತ್ತು, ಇಲ್ಲೇ ಪ್ರೆಸ್ ಮೀಟಲ್ಲೇ ಆಗಬೇಕಾಗಿತ್ತು. ಎಸ್, ಥ್ಯಾಂಕ್ ಯು ರಮೇಶ್ ಸರ್, ಧನ್ಯವಾದಗಳು. ಕೃತ್ವಿಕ್ ಅವರೇ ಹೇಳ್ತೀರಿ ತಮ್ಮ ಸಿನಿಮಾ ಬಗ್ಗೆ. ಮೊದಲಿಗೆ ಹಿರಿಯರನ್ನ ನೆನೆಸ್ಕೊಂಡು ನನ್ನ ಮಾತನ್ನ ಶುರು ಮಾಡ್ತೀನಿ. ಇಲ್ಲಿ ಬಂದಿರುವಂಥ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗಿಟ್ಕೊಳ್ಳಿ ಮೈಕ್ ಹತ್ರ. ಮತ್ತೆ ನಮ್ಮ ಗುರುಗಳಾದಂಥ ಮಂಡ್ಯ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಕಲ್ತಿದ್ದೀನಿ ನಿಮ್ಮಿಂದ. ಶೂಟಿಂಗ್ ಟೈಮಲ್ಲೂ ತುಂಬ ಸಪೋರ್ಟ್ ಮಾಡಿ, ತುಂಬ ಈಗ ನಟನದಲ್ಲಿ ಏನೇನು ಕಲಿತೆ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಜಯತೀರ್ಥ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಮಾತಾಡಿದ್ದೀವಿ, ತುಂಬ ಡಿಸ್ಕಸ್ ಮಾಡಿದ್ದೀವಿ ಸಿನಿಮಾಗಳ ಬಗ್ಗೆ, ತುಂಬ ಕಲಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನೀವು ಅಷ್ಟೇ ಸರ್, ಟೈಮ್ ಕೊಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ಮತ್ತು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್ ಸೀಸನ್ಸ್ ಸಿನಿಮಾ ನಮಗೆ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ಕನಸು. ಇವತ್ತು ಕನಸು ಟ್ರೈಲರ್ ಆಗಿ ನಿಮ್ಮ ಮುಂದೆ ಬಂದಿದೆ. ಇದು ನಮ್ಮ ಹಾರ್ಡ್ ವರ್ಕ್, ಇದು ನಮ್ಮ ಪ್ರೀತಿ ಮತ್ತು ಇದು ನಮ್ಮ ಟೀಮ್ನ ಎಫರ್ಟ್. ದಯವಿಟ್ಟು ನೋಡಿ, ಥಿಯೇಟರ್ಗೆ ಬರುತ್ತೆ ಜುಲೈ 3ನೇ ತಾರೀಕು. ಸಾಂಗ್ಸ್ ಅಥವಾ ಟೀಸರ್ಸ್, ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಥಿಯೇಟರ್ಗೆ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿನಿಮಾ ಗೆಲ್ಲೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲಲ್ಲ, ಅದು ಆಡಿಯನ್ಸ್ ಹೃದಯದಲ್ಲಿ ಗೆಲ್ಲಬೇಕು, ಹೃದಯದಲ್ಲಿ ಸ್ಥಾನ ಪಡಿಬೇಕು. ಆ ಸ್ಥಾನ ಪಡೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಥಿಯೇಟರ್ಗೆ ನೀವು ಸಮಯ ಕೊಟ್ಟು ಬಂದಾಗ ನಿಮ್ಮ ಮನಸ್ಸನ್ನ ಗೆಲ್ಲುತ್ತೆ ಈ ಸಿನಿಮಾ ಅಂತ ನಾನು 100% ಹೇಳ್ತೀನಿ. ಯಾಕಂದ್ರೆ ಇದು ನಿಮ್ಮ ಕತೆ, ಇದು ರಿಯಾಲಿಟಿಗೆ ಅಪ್ರೋಚ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಮತ್ತೆ ಹೇಳ್ತೀನಿ, ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ, ಲವ್ ಸ್ಟೋರಿಗೆ ಬ್ಲೆಂಡ್ ಮಾಡಿರುವಂತ ಸಿನಿಮಾ. ಮತ್ತೆ ಇದು ಎಲ್ಲಾ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ, ಮತ್ತೆ ಎಲ್ಲಾ ಜನರೇಷನ್ಸ್ ಕೂಡ ಕುತ್ಕೊಂಡು ಫೀಲ್ ಮಾಡುವಂತ ಸಿನಿಮಾ ಇದು. ಸೊ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟರ್ಗೆ ಬಂದು ನೋಡಿ, ಆಶೀರ್ವಾದ ಮಾಡಿ, ಆರೈಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಇದು ನಿಮ್ಮ ಸಿನಿಮಾ, ನಿಮ್ಮ ಕತೆ. ಸೊ ದಯವಿಟ್ಟು ಎಲ್ಲ ಹೊಸಬರು, ಹೊಸ ತಂಡ, ಹೊಸತನ ಇಟ್ಕೊಂಡು ಮಾಡಿದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಈ ಟ್ರೈಲರ್ ನಿಮ್ಗೆ ಇದೊಂಥರ ಬರ್ತ್ಡೇ ಗಿಫ್ಟ್ ಅಂತ ಆಗಿದೆ ಈಗ. ಹೌದು, ಅದ್ರ ಬಗ್ಗೆ ಏನು? ಅಂದ್ರೆ ಇದು ಪ್ಲಾನ್ ಇರ್ಲಿಲ್ಲ ಸರ್, ಅದು ಆರ್ಗ್ಯಾನಿಕ್ ಆಗಿ ಆಗಿದೆ. ಈ ಟೈಮ್ ಹಾಕೊಂಡಿದ್ವಿ, ಈ ಟೈಮ್ಗೆ ಇದು ರಿಲೀಸ್ ಆಗಬೇಕು ಅಂತ. ಸೊ ಆರ್ಗ್ಯಾನಿಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ, ನೀವು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಸಾಂಗ್ಸ್, ಟೀಸರ್, ಟ್ರೈಲರ್ಸ್ ಎಲ್ಲ NR ಯೂಟ್ಯೂಬ್ ಸ್ಟುಡಿಯೋದಲ್ಲಿದೆ, ಅಥವಾ ಲವ್ ಸೀಸನ್ಸ್ ಸಾಂಗ್ಸ್ ಟ್ರೈಲರ್ಸ್ ಅಂತ ಹೊಡೆದ್ರೂ ಸಿಗುತ್ತೆ ನಿಮಗೆ. ದಯವಿಟ್ಟು ನಮ್ಮ ಕಂಟೆಂಟ್ಸ್ನ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಥಿಯೇಟರ್ಗೆ ಬಂದು ನಿಮ್ಮ ಅಮೂಲ್ಯವಾದಂಥ ಸಮಯನ ನಮ್ಮ ಸಿನಿಮಾಗೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೂ, ಮಂಡ್ಯ ರಮೇಶ್ ಸರ್ಗೆ, ಜಯತೀರ್ಥ ಸರ್ಗೆ, ಸಂಗೀತ ಮೇಡಮ್ಗೆ, ಮತ್ತು ನನ್ನೆಲ್ಲ ಸಿನಿಮಾ ಮಿತ್ರರಿಗೆ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ನಾಯಕನ ಸ್ನೇಹಿತನಾಗಿ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಖಂಡಿತವಾಗ್ಲೂ ಒಂದು ವಿಶೇಷ ಸಿನಿಮಾ. ಯಾಕಂದ್ರೆ ಎಲ್ಲ ನಿರ್ದೇಶಕರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು, ಕಮರ್ಷಿಯಲ್ ಸಿನಿಮಾ, ಫಸ್ಟ್ ಸಿನಿಮಾ ಕಮರ್ಷಿಯಲ್ ಮಾಡಿದ್ರೆ ನೆಕ್ಸ್ಟ್ ಸ್ಟಾರ್ ನಟನ ಡೇಟ್ ತಗೊಂಡು ದೊಡ್ಡದಾಗಿ ಲಾಂಚ್ ಮಾಡ್ಬೋದು, ದೊಡ್ಡದಾಗಿ ನಾನು ಲಾಂಚ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾರೆ. ಅಂತ ಒಂದು ಇದರಲ್ಲಿ ಒಂದು ಒಳ್ಳೆ ಭಾವನಾತ್ಮಕ ಸಿನಿಮಾನ ಆಡಿಯನ್ಸ್ಗೆ ಕೊಡಬೇಕು ಅಂತ ಯೋಚನೆ ಮಾಡೋದು ತುಂಬಾ ಕಷ್ಟ. ಆ ಥರದೊಂದು ಭಾವನಾತ್ಮಕ ಸಿನಿಮಾ. ಫಸ್ಟ್ ಹಾಫ್ ಒಂದು ಎಲ್ಲರಿಗೂ ಯೂತ್ಸ್ಗೆಲ್ಲ ಕನೆಕ್ಟ್ ಆಗೋ ಥರ ಹೋದ್ರೆ, ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ
ಎಮೋಷ್ನಲಿ ಹೋಗಿ ಮುಕುಂದ್ ಅವ್ರು ಹೇಳ್ದಂಗೆ ಒಂದು ಮಾರಲ್ ವ್ಯಾಲ್ಯೂನ ತಗೊಂಡ್ಬರ್ತೀವಿ. ಆ ಥರದ್ದು ಮಾರಲ್ ವ್ಯಾಲ್ಯೂನ ಕೊಡೋ ಸಿನಿಮಾಗಳು ಕಮ್ಮಿ. ಒಂದಷ್ಟು ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರಲ್ಲ, ಯಾಕಂದ್ರೆ ಬರೀ ಬಡಿ ಇರುತ್ತೆ, ಬರೀ ಗನ್ಸು ಫೈಟ್ಸು ಈ ಥರದ್ದು ಇರುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರಲ್ಲ. ಅಪ್ಪು ಸರ್ ಇದ್ದಿದ್ದ ಕಾಲದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಬರ್ತಾ ಇದ್ರು, ಆ ಥರದ ಸಿನಿಮಾಗಳು ಅಪ್ಪು ಸರ್ ಮಾಡ್ತಾ ಇದ್ರು. ಸೊ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ಥರದ ಸಿನಿಮಾಗಳು ಬಂದ್ರೆ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸು ಥಿಯೇಟರ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಒಂದೇನೋ ಒಂದು ಅರ್ಥಪೂರ್ಣವಾದ ಒಂದು ಅರ್ಥಪೂರ್ಣವಾದ ಒಂದು ವಿಷಯನ ತಗೊಂಡೋಗ್ಬೇಕು ಮನೆಗೆ, ಆ ಥರದ್ದು ಒಂದು ಸಿನಿಮಾಗಳಿಗೆ ಕಾಯ್ತಾ ಇರ್ತಾರೆ. ಆ ಥರದ್ದು ಒಂದು ಸಿನಿಮಾ. ಈ ಸಿನಿಮಾ ನನಗೆ ಸ್ಪೆಷಲ್, ಯಾಕಂದ್ರೆ ಕಾಮಿಡಿಯನ್ಗೆ ಒಂದು ಎಮೋಷನಲ್ ಸ್ಪೇಸ್ ಸಿಗೋದು ತುಂಬಾ ಕಮ್ಮಿ, ಎಲ್ಲ ಸಿನಿಮಾಗಳಲ್ಲಿ ಸಿಗಲ್ಲ. ಇದರಲ್ಲಿ ಕಾಮಿಡಿ ಸಹ ಇದೆ, ಪ್ಲಸ್ ಒಂದು ಎಮೋಷನಲ್ ಆಗಿ ಆಕ್ಟ್ ಮಾಡ್ಲಿಕ್ಕೂ ಸ್ಪೇಸು ಇದೆ. ಸೊ ಪರಿಪೂರ್ಣವಾಗಿ ಒಬ್ಬ ನಟನಾಗಿ ಕಾಣಿಸ್ಕೋಬಹುದು ಈ ಥರದ್ದೊಂದು ಸಿನಿಮಾಗಳಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ಸ್ಪೆಷಲ್ಲು. ಸೊ ಸಿನಿಮಾ ಖಂಡಿತ ಥಿಯೇಟರ್ ಸದ್ ಮಾಡೇ ಮಾಡುತ್ತೆ, ಆಮೇಲೆ ಜನರ ಮನಸ್ಸಲ್ಲಿ ಉಳಿಯುತ್ತೆ, ಅಷ್ಟು ನಂಬಿಕೆ ಇದೆ. ಸರ್ ಮಾಧ್ಯಮ ಮಿತ್ರರಂತೂ ಯಂಗ್ಸ್ಟರ್ಸ್ ಎಲ್ಲ ಬಂದ್ರೆ ಜಗ್ಗಿ ಸರಿಗೆಲ್ಲ ಎಷ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ರು, ಹೇಳಿದ್ರು ಏನೇನು ಮಾಡ್ಬೋದು ಅಂತ. ಯಂಗ್ಸ್ಟರ್ಸ್ ನಮಗೆ ಗೊತ್ತಿರಲ್ಲ ಯಾವ್ಯಾವ ರೀತಿ ಸಿನಿಮಾನ ತಲುಪಿಸ್ಬೇಕು ಅಂತ. ಸೊ ನೀವೆಲ್ಲ ಇರ್ಬೇಕಾದ್ರೆ ನಮಗೆ ಯಾವುದೇ ಭಯ ಇಲ್ಲ, ನಂಬಿಕೆ ಇದೆ, ಸಿನಿಮಾ ಖಂಡಿತ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್, ಆಲ್ ದಿ ವೆರಿ ಅಂದ್ರೆ ನಾವು ಮೊದಲನೇ ಸಾಂಗ್ ಬಿಡುಗಡೆ ಮಾಡಿದ್ವಿ, ಮಳೆಯಾಗೋ ಮೊದಲೇ ಅಂತ ಅರ್ಮಾನ್ ಮಲಿಕ್ ಸರ್ ಹಾಡಿದ್ರು. ಆ ಹಾಡಿಗೆ ಸುಮಾರಷ್ಟು ಜನ ಸರ್ ಹೇಳಿದ್ದು, ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸ್ಬಿಟ್ಟಿದ್ರೆ ಈ ಹಾಡು ಎಲ್ಗೋ ಹೋಗ್ಬಿಟ್ಟಿರೋದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ, ನಮ್ಮ ಎಡಿಟರ್ಗೆ, ಮತ್ತೆ ಸುಮಾರಷ್ಟು ಜನ ಆರ್ಟಿಸ್ಟ್ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡ್ಬೇಕಾಗಿದ್ದಂತ ಹಾಡಿದು, ಅವ್ರು ಹಾಡು ಮಾಡಿದ್ರೆ ಎಲ್ಗೋ ಹೋಗ್ಬಿಟ್ಟಿರೋದು. ಅಂದ್ರೆ ಹಂಗಾರೆ ನಾವು ಹೊಸಬ್ರು ಏನು ಮಾಡ್ಬಾರ್ದಾ? ಹೊಸಬ್ರು ಬರ್ಬಾರ್ದಾ? ಹೊಸಬ್ರು ಬೇಕಲ್ವಾ? ಸೊ ಹೊಸಬ್ರೇನೋ ಮಾಡಿದಾರಪ್ಪ, ಅವ್ರು ಗೋಲ್ಡನ್ ಸ್ಟಾರ್ ಗಣೇಶ್ ತರ ಮಾಡಿದ್ದಾರೆ ಅನ್ನೋ ಒಂದು ಕೊಟ್ರೆ ಅದು ನಮಗೆ ಒಂದು ಹೊಗಳಿಕೆ ಆಗುತ್ತೆ, ಅದು ನಾವು ಖುಷಿಯಾಗಿ ಸ್ವೀಕರಿಸ್ತೀವಿ. ಆದ್ರೆ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡ್ಬೇಕು ಈ ಸಾಂಗ್ ನ ಚೆನ್ನಾಗಿರುತ್ತೆ ಅಂತ ಅನ್ನೋ ಮನಸ್ಥಿತಿ ಇದೆಯಲ್ಲ ಸರ್. ರಿಪ್ಲೈ ಈಗ ನಮಗೆ ಸರ್, ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ಅವ್ರಿಗೆ ಬಂದಂತ ರೆಸ್ಪಾನ್ಸ್ ಏನ್ ಸರ್? ಅದು ನೀವು ಬರಿಬೇಕು ಸರ್, ಅದು ನಾವು ಅಲ್ಲ ಸರ್. ಅಂದ್ರೆ ನಾವ್ ಹೇಳ್ದಾಗ ಸರ್ ಈಗ ಏನಾಗುತ್ತೆ, ನಮಗ್ ನಾವೇ ಕೊಟ್ಕೊಂಡ್ರೆ ಅದು ನಮಗ್ ನಾವೇ ಬೆಂತ ತಟ್ಕೊಂಡಂಗಾಗುತ್ತೆ. ಅವಾಗ ಆನ್ಸರ್ ಮಾಡ್ಬೇಕು ನೀವು. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಬರೋ ಎಲ್ಲ ವಿಚಾರಕ್ಕೂ ಎಲ್ಲ ಕಾಮೆಂಟ್ಗಳಿಗೂ ಪ್ರತಿಕ್ರಿಯಿಸಕ್ಕೆ ಹೋಗಬಾರ್ದು. ನೀ ಇದು ಸೀರಿಯಸ್ ಆಗೂ ತಗೋಬಾರ್ದು. ನೀನು ಸಂತೋಷ ಪಟ್ಕೊಂಡು ಆರಾಮಾಗಿರೋ. ಹಂಗೆ ಜಗಳಕ್ಕೆ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಜಗಳ ಮಾಡೋದಿರ್ತದೆ, ಬೇಡ. ಖುಷಿ ಪಡೋಣ, ನಾಡು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಅಷ್ಟೇ. ಇಲ್ಲ, ಚಿನ್ನದ ರೇಟು ಬದಲಾಗ್ತಾ ಇರ್ತದೆ. ಸಿಂಪಲ್, ನೀನ್ ಪಾಸಿಟಿವ್ ತಗೋಬೇಕು. ಈ ಹಾಡು ಚೆನ್ನಾಗಿ ಮಾಡಿದೀನಿ ಅನ್ನೋ ಖುಷಿ ಅಷ್ಟೇ. ಕಾಮೆಂಟ್ ಹಂಗೆ ತಗೋಬೇಕಾಗಿಲ್ಲ. ಅದ್ರ ನಮ್ಮಿಂದ ಬರ್ದವ್ರು ಎಲ್ಲರಿಗೂ ಪ್ರತಿಕ್ರಿಯಿಸ್ಕೊಂಡು ಕೂತ್ಕೊಂಡ್ರೆ, ಅಯ್ಯೋ ಬರ್ದವ್ರೆಲ್ಲರೂ ಪಿಕ್ಚರ್ ನೋಡ್ಬಿಟ್ಟಿದ್ರೆ ಕನ್ನಡ ಚಿತ್ರರಂಗ ಯಾಕೆ ಹಂಗಿರೋದು ಮರ ಕೂಡ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿರೋದು ಬಹಳ ಖುಷಿ ಆಗ್ತಿದೆ. ಹಾಗೆ ನಮ್ಮ ಗುರುಗಳು ಮಂಡ್ಯ ರಮೇಶ್ ಸರ್, ಬಹಳ ಕಲ್ತಿದ್ದೀವಿ ಅವ್ರ ಜೊತೆಲಿ. ನಾವು ಥಿಯೇಟರ್ ಅವ್ರ ಹತ್ರ ಕಲಿಬೇಕಾದ್ರೆ ಆಸ್ ಎ ಪರ್ಸನ್, ಅವರು ಥಿಯೇಟರ್ ಪರ್ಸನ್ ಆಗಿ ಹೇಗಿರ್ತಾರೆ ಅನ್ನೋದು ನಾವು ನೋಡಿದ್ವಿ ಥಿಯೇಟರಲ್ಲಿ. ಆಸ್ ಎ ಸಿನಿಮಾ ಆರ್ಟಿಸ್ಟ್ ಒಂದು ಕ್ಯಾಮ್ರಾ ಮುಂದೆ ಅವ್ರು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಸಿನಿಮಾಗೆ ನಾವು ಥಿಯೇಟರ್ ಮಾಡುವಾಗಲೇ ನಾವು ಅವ್ರ ಜೊತೆ ಇಲ್ಲ, ಇವ್ರನ್ನ ನಮ್ಮ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು ನಮಗೆ ಆಗಲಿ ತಲೆಯಲ್ಲಿತ್ತು. ಯಾವಾಗ ನಮಗೆ ನಮ್ಮ ಕೋರ್ಸ್ ಫಿನಿಶ್ ಆಗುತ್ತೆ, ನಂತರ ಕ್ಯಾಸ್ಟಿಂಗ್ ಎಲ್ಲ ಮಾಡುವಾಗ ನಾವು ಅಪ್ರೋಚ್ ಮಾಡ್ತೀವಿ ಡೈರೆಕ್ಟರ್ಗೆ. ಸೊ ನಾವು ಸ್ಟೋರಿ ಹೇಳಕ್ ಹೋಗ್ದಾಗ ಅವರು ನಮ್ಗೊಂಥರ ಭಯ ಇತ್ತು, ಹೇಗೆ ತಗೊಳ್ತಾರಾ ಇಲ್ವಾ, ಒಪ್ಕೊಳ್ತಾರಾ ಅನ್ನೋದು ತುಂಬಾ ನನಗೂ ಮತ್ತೆ ಮುಕುಂದ್ ಅವ್ರಿಗೆ ಡೌಟ್ ಇತ್ತು. ನಮ್ಮ ಗುರುಗಳು ಎಲ್ಲೋ ಒಂದ್ ಕಡೆ ಒಪ್ಕೊಳ್ತಾರ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. ಬಟ್ ಹೋಗಿ ಕತೆ ಹೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಪಟ್ರು ಅವರು. ಅಂಡ್ ಅವ್ರು ನಮ್ಮ ಗುರುಗಳಾಗಿ ನಮ್ಮ ಸಿನಿಮಾದಲ್ಲಿ ನಾವು ಅವ್ರ ಜೊತೆಯಲ್ಲಿ ಅಭಿನಯಿಸೋದು ಬಹಳ ಬಹಳ ಖುಷಿ ಇದೆ ನಮ್ಗೆ. ಹಾಗೆ ಅವರು ಸೆಟ್ಟಲ್ಲಿ ಕೂಡ ಅಷ್ಟೇ, ಬಂದಾಗ ಒಂದು ಹಿರಿಯ ನಟ, ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ, ಸೀರಿಯಲ್ ಮಾಡಿದೀನಿ ಅನ್ನೋ ಒಂದು ಅಹಂ ಇಲ್ಲ. ಅವರು ಹೊಸಬ್ರೇನೋ ನಮ್ಮ ಜೊತೆಲಿ, ನಾವು ಹೇಗೆ ಡೆಬ್ಯೂ ಸಿನಿಮಾ ಮಾಡ್ತಿದೀವಿ, ಅವರು ಹೊಸಬ್ರೇನೋ ಅನ್ನೋ ಅಷ್ಟು ಸಹಜವಾಗಿದ್ರು ಅವರು ಸೆಟ್ಟಲ್ಲಿ. ಅದು ಬಹಳ ಖುಷಿ ಕೊಡ್ತು ನನಗೆ. ನಾನು ಹತ್ರದಿಂದ ನೋಡಿದಾಗ ಹೀಗೂ ಇರ್ತಾರ ಅಂತ ಅನ್ನೋಷ್ಟು. ಸರ್, ತುಂಬಾ ಕಲ್ತಿದೀವಿ ನಿಮ್ಮಿಂದ. ಯಂಗ್ಸ್ಟರ್ಸ್ಗೆ ತುಂಬಾ ತಗೊಳ್ಳುವಂಥದ್ದು ತುಂಬಾ ಇರುತ್ತೆ. ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿ ನಾವು ಇವ್ರ ತರ ಇರಬೇಕು, ಇಷ್ಟೇ ಸಹಜವಾಗಿರ್ಬೇಕು ಅನ್ನೋಷ್ಟು ಅಂಶಗಳನ್ನ ನಾವು ತಗೊಳ್ಬೇಕು ಯೂಶಲಿ. ಸೊ ಆ ತರ ಸರ್ ನಿಮ್ಮಲ್ಲಿ ಸಾಕಷ್ಟು
ಒಳ್ಳೊಳ್ಳೆ ಅಂಶಗಳನ್ನ ನಾವು ಯಾವಾಗಲೂ ನಾವು ಇನ್ಸ್ಪೈರ್ ಮಾಡ್ತಾನೆ ಇರ್ತೀವಿ. ಹಾಗೆ ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒಪ್ಕೊಂಡು ನಮ್ಮ ಸಿನಿಮಾದಲ್ಲಿ ನೀವು ಒಬ್ರು ಪಾರ್ಟ್ ಆಗಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಜಯತೀರ್ಥ ಸರ್, ನಾನು ಅವ್ರನ್ನ ನಮ್ಮ ಸೆಟ್ಟಲ್ಲಿ ನೋಡಿದಾಗ ಒಂಥರ ನನಗೆ ತುಂಬಾ ಇಷ್ಟವಾದ ಸಿನಿಮಾ ಅವ್ರದ್ದು ಬೆಲ್ ಬಾಟಮ್ ಸಿನಿಮಾ. ನನಗೆ ಅದೊಂದು ವಿಭಿನ್ನ ಶೈಲಿಯಾದ ಸಿನಿಮಾ. ನನಗೆ ಅದು ನೋಡಿದಾಗ ಎಷ್ಟು ಚಂದ ಇದೆ, ನನಗೆ ಬಹಳ ಇಷ್ಟ. ನನಗೆ ಅವರ ಡೈರೆಕ್ಷನಲ್ಲಿ ನನಗೆ ತುಂಬಾ ಇಷ್ಟವಾದ ಸಿನಿಮಾ ಅಂದರೆ ಬೆಲ್ ಬಾಟಮ್ ಸಿನಿಮಾ. ಸರ್ ನೀವು ಕೂಡ ನಮ್ಮ ಸಿನಿಮಾ ಅಪ್ರೋಚ್ ಮಾಡಿದಾಗ ಅವ್ರು ಒಪ್ಕೊಂಡು ಇಲ್ಲ ಮಾಡ್ತೀನಿ ಅಂತ ಹೊಸಬ್ರು ಅನ್ನೋ ಒಂದು ಇದಿಲ್ಲದೆ ಬಂದು ಮಾಡಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಗೆ ಎಂಟರ್ ಲವ್ ಸೀಸನ್ಸ್ ಟೀಮ್ ಯಾರಿದ್ದಾರೆ ಎಲ್ಲರೂ, ಎಲ್ಲ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್, DOP ಸರ್, ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲರೂ ಅಷ್ಟೇ ತುಂಬಾ ಎಲ್ಲೂ ಯಾವುದೇ ತರ ಏನು ಗಡಿಬಿಡಿ ಇಲ್ಲದೆ ತುಂಬಾ ಸಹಜವಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಅವ್ರವ್ರದೇ ಕರ್ತವ್ಯಗಳನ್ನ ತುಂಬಾ ಚಂದ ನಿಭಾಯಿಸಿದ್ದಾರೆ. ಸೊ ಎಂಟೈರ್ ಲವ್ ಸೀಸನ್ಸ್ ಟೀಮ್ಗೆ ನನ್ನ ಧನ್ಯವಾದಗಳು. ಹಾಗೆ ಒಂದು ಸಿನಿಮಾ ಯಾರೋ ಒಬ್ರಿಂದ ಇಬ್ರಿಂದ ಕಟ್ಟೋದಕ್ಕಾಗೋದಿಲ್ಲ. ಪ್ರೊಡ್ಯೂಸರ್ ಇದ್ರೆ ಸಾಲದು ಅಥವಾ ಡೈರೆಕ್ಟರ್ ಇದ್ರೆ ಸಾಲದು. ಒಂದು ಸಿನಿಮಾ ಕಟ್ಟಲಿಕ್ಕೆ ಬಹಳಷ್ಟು ಜನದ ಒಂದು ಹಸ್ತ ಇರುತ್ತೆ. ಟೆಕ್ನಿಷಿಯನ್ಸ್ ಆಗಿರ್ಬಹುದು, ಆರ್ಟಿಸ್ಟ್ಗಳಾಗಿರಬಹುದು, ಇಲ್ಲಿವರೆಗೂ ಸಿನಿಮಾ ಸ್ಕ್ರೀನ್ ಮೇಲೆ ಬರೋವರೆಗೂ ಸಾವಿರಾರು ಜನ ಕೆಲಸ ಮಾಡ್ತಾರೆ ಒಂದು ಸಿನಿಮಾದಲ್ಲಿ. ಸೊ ಒಂದು ಸಿನಿಮಾ ಗೆದ್ದಲ್ಲಿ ಪ್ರೊಡ್ಯೂಸರ್ ಗೆಲ್ತಾರೆ, ಪ್ರೊಡ್ಯೂಸರ್ ಗೆದ್ರೆ ಈ ತರ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಇನ್ನೊಂದಷ್ಟು ಸಿನಿಮಾಗಳು ಮಾಡಿದಾಗ ಎಷ್ಟೋ ಜನಕ್ಕೆ ಕೆಲಸಗಳು ಸಿಗುತ್ತೆ. ಸಿನಿಮಾ ರಂಗನೇ ನಂಬ್ಕೊಂಡು ಜೀವನ ಮಾಡ್ತಿರೋರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ನಾನು ಕೇಳ್ಕೊಳ್ಳೋದು, ಯಾವುದೇ ಕನ್ನಡ ಹೊಸ ಚಿತ್ರ ಬಂದ್ರು ದಯವಿಟ್ಟು ನೋಡಿ, ಅದನ್ನ ಚೆನ್ನಾಗಿದ್ರೆ ಖಂಡಿತ ಕೈ ಬಿಡಕ್ ಹೋಗ್ಬೇಡಿ, ದಯವಿಟ್ಟು ಗೆಲ್ಸಿ ಅದನ್ನ. ಸುಮ್ನೆ ಟೈಟಲ್ ಬಂದಿಲ್ಲ ಪ್ರೊಡ್ಯೂಸರ್ಸ್ ಗಳಿಗೆ ಅನ್ನದಾತರು ಅನ್ನೋದು. ಬಿಕಾಸ್ ಎಷ್ಟೋ ಜನ ಸಿನಿಮಾನೇ ನಂಬ್ಕೊಂಡು ಜೀವನ ಮಾಡ್ತಿರೋರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಸಿನಿಮಾ ಬಂದ್ರು ಗೆಲ್ಸೋ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ದಯವಿಟ್ಟು ನಮ್ಮ ಚಿತ್ರ ಇದೇ ಜುಲೈ 3ನೇ ತಾರೀಕು ಬಿಡುಗಡೆ ಆಗ್ತಿದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ವಾಟ್ ಎವರ್ ನೆಗೆಟಿವ್ ಪಾಸಿಟಿವ್ ಏನೇ ಇದ್ರು ಅದನ್ನ ನಮ್ಮವರೆಗೂ ತಲುಪಿಸಿ ಮುಂದೆ ಬರೋ ಇನ್ನೊಂದಷ್ಟು ಅವಕಾಶಗಳಲ್ಲಿ ನಾವು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಬಿಕಾಸ್ ನಾನಾಗಿರ್ಬೋದು, ಆರ್ಟಿಸ್ಟ್ಗಳು, ಡೈರೆಕ್ಟರ್ ಎಲ್ಲ ಹೊಸಬ್ರೇ ಮಾಡಿದ್ರಿಂದ ಮಿಸ್ಟೇಕ್ಸ್ ಇರುತ್ತೆ, ಅಷ್ಟೇ ಚಂದ ಕೂಡ ಮಾಡಿರ್ತೀವಿ. ಸೊ ಏನೇ ಇದ್ರು ಪ್ರಶಂಸೆ ಏನೇ ಇದ್ರು ನಮ್ಮವರೆಗೂ ತಲುಪಿಸಿ. ಹಾಗೆ ನಮ್ಮ ಡೈರೆಕ್ಟರ್ ಮುಕುಂದ್, ಹಾಗೆ ಚಂದನ, ಹಾಗೆ ಶ್ವೇತಾ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವರೊಟ್ಟಿಗೆ ಕೆಲಸ ಮಾಡಿದ್ದು ಬಹಳ ಖುಷಿ ಇದೆ ನನಗೆ. ಹಾಗೆ ಮುಕುಂದ್ ಬಗ್ಗೆ ಹೇಳಲೇಬೇಕು, ಅವರು ತುಂಬಾ ಶ್ರಮಜೀವಿ ಅಂತಾನೆ ಹೇಳ್ತೀನಿ. ನಾನು ಥಿಯೇಟರ್ ಅದಕ್ಕೂ ಮುಂಚೆಯಿಂದಾನೆ ನಾನು ಆಲ್ಮೋಸ್ಟ್ ಒಂದು 8 to 9 years ಇಂದ ಅವ್ರನ್ನ ನೋಡ್ಕೊಂಡ್ ಬರ್ತಿದ್ದೀನಿ. ಸಿನಿಮಾ ಬಿಕಾಸ್ ನಾನು ಬೇರೆ ಕಲ್ತು ಬಿಟ್ರೆ, ಬೇರೆ ಓದ್ಬಿಟ್ರೆ ಎಲ್ಲಿ ಡಿಸ್ಟ್ರಾಕ್ಟ್ ಆಗ್ಬಿಡ್ತೀನೋ, ಸಿನಿಮಾ ಬಿಟ್ಟು ಬೇರೆ ವರ್ಗಕ್ಕೆ ಎಲ್ಲಿ ಹೋಗ್ಬಿಡ್ತೀನೋ, ಅದರಿಂದ ಅವರು ಬೇರೆ ಕಡೆ ಕಾನ್ಸಂಟ್ರೇಟೇ ಮಾಡಿದ್ದಿಲ್ಲ. ಸಿನಿಮಾನೇ ಜೀವನ, ಸಿನಿಮಾನೇ ಮಾಡಬೇಕು ಅಂತ ನಾನು ಆಗ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ. ಅಷ್ಟೇ ಹಾರ್ಡ್ ವರ್ಕರ್ ಕೂಡ. ಇನ್ನೇ ಒಂದು ಚಿಕ್ಕ ಕೆಲಸ ಕೊಟ್ಟರು ಅದರದೇ ಆದಂತ ಅದ್ರ ಮೇಲೆ ಹೋಮ್ ವರ್ಕ್ ಮಾಡ್ತಾರೆ. ನಾನು ಎಷ್ಟೊಂದ್ಸಲ ಹೇಳ್ತಿರ್ತೀನಿ, ಇದಕ್ಕೆ ಇಷ್ಟೊಂದು ಸಮಯ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು, ಇಲ್ಲ, ಅವ್ರು ಅದಕ್ಕೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಕೊಟ್ಟು, ಅಂದ್ರೆ ಅಷ್ಟು ಡೆಡಿಕೇಟಿವ್ ಆಗಿರ್ತಾರೆ. ಯಾವುದೇ ಒಂದು ಕೆಲಸ ಆಗಿರ್ಲಿ, ಏನೇ ಒಂದಿದ್ರು ತುಂಬಾ ಅದರದೇ ಆದಂತ ಡೆಡಿಕೇಟಿವ್ ಆಗಿಟ್ಟು ಕೆಲಸ ಮಾಡ್ತಾರೆ, ಕಲಿತಾರೆ. ಸೊ ಮುಕುಂದ್, ನಿಮ್ಗೆ ಎಲ್ಲ ಒಳ್ಳೇದಾಗ್ಲಿ ಅಂಡ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಎನ್ಆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಸಾಂಗ್ಸ್ ಬರ್ತಿದೆ. ಎನ್ಆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲೇ ನಮ್ಮ ಟೀಸರ್, ಟ್ರೇಲರ್ ಎಲ್ಲ ಅದರಲ್ಲೇ ಬಿಡುಗಡೆ ಆಗ್ತಿದೆ. ಸೊ ದಯವಿಟ್ಟು ನೋಡಿ, ಅದಕ್ಕೂ ಪ್ರೋತ್ಸಾಹಿಸಿ, ನಮ್ಮ ಸಿನಿಮಾನು ಕೂಡ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿಯಾ. ಎಲ್ರಿಗೂ ನಮಸ್ಕಾರ. ಜಾಸ್ತಿ ಏನು ಮಾತಾಡೋದಿಲ್ಲ, ಜಸ್ಟ್ ಎಕ್ಸಾಕ್ಟ್ಲಿ ದಿಯಾ ಅವರು ಹೇಳಿದ್ದಾರೆ ಎಲ್ಲಾನು. ಏನೋ ಗೊತ್ತಿಲ್ಲದೆ ಜುಲೈ 3rd ಹತ್ರ ಬರ್ತಾ ಬರ್ತಾ ಒಂದು ನರ್ವಸ್ನೆಸ್ ಫೀಲ್ ಆಗ್ತಾ ಇದೆ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಅದೇ ಸಮಯದಲ್ಲಿ ಮಾಧ್ಯಮದವ್ರು ಎಲ್ಲರೂ ಆಗಿರ್ಬೋದು, ಅಥವಾ ಇಲ್ಲಿರುವಂತಹ ಹಿರಿಯ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇವ್ರು ಕೊಡ್ತಿರುವಂತಹ ಪ್ರೋತ್ಸಾಹ ನೋಡಿ ಸ್ವಲ್ಪ ಖುಷಿ ಆಗ್ತಾ ಇದೆ, ಮನ್ಸು ಹಗುರ ಆಗ್ತಾ ಇದೆ. ಆ್ಯಂಡ್ ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ. ಮತ್ತೆ ಜಯತೀರ್ಥ ಸರ್ ಹೇಳ್ದಂಗೆ ಇವಾಗ ಸಡನ್ ಆಗಿ ನಮ್ಗೆ ರೆಸ್ಪಾನ್ಸ್ ಸಿಗದೆ ಇರ್ಬೋದು, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಆಗೋದಿಲ್ಲ. ಬಟ್ ಇದರಲ್ಲಿ ನಮ್ಮ ಅಭಿನಯವನ್ನ ನೋಡಿ, ನಮ್ಮ ಎಫರ್ಟ್ಸ್ನ ನೋಡಿ, ಎಲ್ರಿಗೂ ಒಂದೊಂದು ಒಳ್ಳೆ ಅವಕಾಶ ಬಂದರೆ ಅಲ್ಲಿ ಆದರೂ ನಮಗೆ ಗೆಲುವು ಸಿಗುತ್ತೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಈ ತಂಡದ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಯಿತು ವರ್ಕ್ ಮಾಡಿ.
ಕಿರುತೆರೆಯಿಂದ ಹಿರಿತೆರೆಗೆ ಬರುವಾಗ ಇಂಥ ಒಳ್ಳೆ ತಂಡದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ಕಲಾವಿದರ ಜೊತೆನೂ ವರ್ಕ್ ಮಾಡಿದ್ದು ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಚಂದನಾ, ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಟು ಯು. ತಮಗೂ ಒಳ್ಳೇದಾಗ್ಲಿ. ಶ್ವೇತಾ ಕೋಗ್ಲೂರ್ ಅವ್ರನ್ನ ಮಾತಾಡ್ಸೋಣ. ಶ್ವೇತಾ, ಏನ್ ಹೇಳ್ತೀರಿ ಲವ್ ಸೀಸನ್ಸ್ ಬಗ್ಗೆ? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು, ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಜುಲೈ 3 ನಮ್ಮ ಸಿನಿಮಾ ಲವ್ ಸೀಸನ್ಸ್ ರಿಲೀಸ್ ಆಗ್ತದೆ. ಗೆಲ್ಲೋ ಒಂದು ಕಡೆ ಭಯ ಇತ್ತು, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅವ್ರು ಹೇಳಿದಾಗೆ ಭಯ ಬಿಡಿ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲೋ ಒಂದು ಕಡೆ ಓಕೆ ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಹಾಗಾಯಿತು. ಬಿಕಾಸ್ ಪ್ರಯತ್ನ ನಾವು ಪಟ್ಟಿದ್ದೀವಿ, ಫಲನ ನಾವು ದೇವರಿಗೆ ಬಿಡಬೇಕು ಅಂತ ಭಗವಂತನ ಹೇಳಿದ್ದಾನೆ. ಸೊ ನಮ್ಮ ಅಭಿಮಾನಿ ದೇವರುಗಳು ಈ ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಹಾಗೆ ಡೈರೆಕ್ಟರ್ ಕೃತ್ವಿಕ್ ಅವರೊಟ್ಟಿಗೆ ಕೆಲಸ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ಬಿಕಾಸ್ ಅವರು ಎಲ್ಲದರಲ್ಲೂ ತುಂಬ ಪರ್ಟಿಕ್ಯುಲರ್ ಇದ್ರು, ಅದು ಹೀಗೆ ಆಗಬೇಕು, ಹಿಂಗೆ ಬರಬೇಕು ಅಂತ. ಅದಲ್ಲದೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ಅಫ್ಕೋರ್ಸ್ ನಾನು ಸಂಗೀತ ಅನಿಲ್ ಮೇಡಮ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನಾನು ಕಿರುತೆರೆಯಿಂದ ಹಿರಿತೆರೆಗೆ ಬರ್ತಾ ಇರೋದು. ಸೊ ನನ್ನ ಸೀರಿಯಲ್ ಪಯಣದಲ್ಲಿ ಸಂಗೀತ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಭಾಳ ಖುಷಿ ಇದೆ. ಬಿಕಾಸ್ ಎಲ್ಲೋ ಒಂದು ಕಡೆ ನನ್ನ ವರ್ಕ್ ನೋಡಿ ಅವರು ನನ್ನ ಪ್ರೊಫೈಲ್ನ ಇವರಿಗೆ ಶೇರ್ ಮಾಡಿ ಓಕೆ ಲುಕ್ ಟೆಸ್ಟ್ ಎಲ್ಲ ಆಗಿ ಸೊ ಈ ಥರ ನಾನು ಬಂದಿದ್ದೆ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಚಂದನ ಅವರಾಗಿರ್ಬೋದು, ದಿಯಾ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಭಾಳ ಖುಷಿ ಇದೆ. ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ಗೂ ಕೂಡ ಥ್ಯಾಂಕ್ ಯು. ಸಿನಿಮಾ ಗೆಲ್ಲಿಸಿ ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಬೇಕು. ಬಿಕಾಸ್ ಇವಾಗ ನಾವು ನೋಡ್ತಿರೋ ಹಾಗೆ ಥಿಯೇಟರ್ಸ್ಗೆ ಯಾರು ಬಂದು ಸಿನಿಮಾನ ನೋಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾನು ಕಾಲೇಜ್ ಓದುವಾಗ ಬಂಕ್ ಮಾಡೆಲ್ಲ ಸಿನಿಮಾ ನೋಡ್ತಾ ಇದ್ದೆ. ಸೊ ಮತ್ತೆ ಅದು ವಾಪಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಬಂದು ಥಿಯೇಟರ್ಸ್ಗೆ ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಪ್ರೆಸ್ ಮೀಟಲ್ಲಿ ಹೇಳಿದ್ರಿ. ಸೊ ಎಷ್ಟು ಖುಷಿ ಇದೆ ಈ ಸಿನಿಮಾದ ಭಾಗವಾಗಿದ್ದಕ್ಕೆ. ಸೊ ಆಸ್ ಯೂಶುವಲ್ ಅದೇ ಬ್ಯೂಟಿ ಲವ್ ಸೀಸನ್ಗೆ ಆ್ಯಡ್ ಆಗಿದೆ. ಹೌ ಹ್ಯಾಪಿ ಯು ಆರ್ ಮ್ಯಾಮ್? ಎಲ್ರಿಗೂ ನಮಸ್ಕಾರ. ಕ್ಷಮಿಸಿ, ಸ್ವಲ್ಪ ಲೇಟಾಗಿ ಬಂದೆ. ಆ್ಯಕ್ಚುಲಿ ನಾನು ಓದಿದ್ದೆಲ್ಲ ಮಲ್ಲೇಶ್ವರಮಲ್ಲೇ. ಬಟ್ ಅವಾಗ ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಈಗ ನಾನೇ ಡ್ರೈವ್ ಮಾಡ್ಕೊಂಡು ಬರೋದೇನೋ ತುಂಬ ಕಷ್ಟ ಆಯಿತು. ಆ ಟ್ರಾಫಿಕಲ್ಲಿ, ಪಾರ್ಕಿಂಗಲ್ಲಿ ಒದ್ದಾಡ್ಬಿಟ್ಟೆ. ಬಟ್ ಹಾಗಾಗಿ ಚೂರು ಲೇಟ್ ಆಯಿತು, ಸಾರಿ. ಲವ್ ಸೀಸನ್ ಆ್ಯಕ್ಚುಲಿ ನಾವೆಲ್ಲ ಹೀರೋಯಿನ್ ಆಗಿದ್ದಾಗ ಈ ಥರ ಏನದು ಫಸ್ಟ್ ಲುಕ್ ಅಂತೆ, ಟ್ರೈಲರ್ ಅಂತೆ ಏನೂ ಇರಲಿಲ್ಲ. ಇದೆಲ್ಲ ನಮಗೆಲ್ಲ ಹೊಸದು ಆ್ಯಕ್ಚುಲಿ. ಆಮೇಲೆ ಈಗಿನ ಹುಡುಗಿರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮೈಕಲ್ಲಿ. ನಮಗೆಲ್ಲ ಕ್ಯಾಮರಾ ಮುಂದೆ ಮಾತಾಡೋಕೆ ಗೊತ್ತು, ಬಟ್ ಮೈಕ್ ಮುಂದೆ ಮಾತಾಡೋದು ತುಂಬ ಕಷ್ಟ. ಬಟ್ ಈಗಿನ ಹುಡುಗಿರು ಎಷ್ಟು ಮಾತಾಡ್ತಾರೆ, ಎಷ್ಟು ಸಹಜವಾಗಿ ಮಾತಾಡ್ತಾರೆ. ಹೀಗೆ ಕ್ಯಾಮರಾ ಮುಂದೆ ಮಾತಾಡಿದ್ರೆ ಹಂಗೆ ಹಂಗೆ ಡೈಲಾಗ್ ಇರುತ್ತೆ, ಹಂಗೆ ಖುಷಿ ಆಗುತ್ತೆ. ಒಳ್ಳೇದಾಗಲಿ ನಿಮಗೆಲ್ಲ. ಬಟ್ ಲವ್ ಸೀಸನ್ ಕಾರ್ತಿಕ್ ತುಂಬ ಒಳ್ಳೆ ಡೈರೆಕ್ಟ್ರಪ್ಪ ನೀವು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು. ತುಂಬ ಕಂಫರ್ಟಬಲ್ ಆಗಿತ್ತು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಡೆಡಿಕೇಶನ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಕಂಪ್ಲೀಟ್ಲಿ ಹೋಮ್ವರ್ಕ್ ಮಾಡಿದ್ರು ಕಾರ್ತಿಕ್. ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅಷ್ಟೇ ನಮ್ಮನ್ನು ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮೊಂದು ಒಳ್ಳೆತನಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಮಂಜುನಾಥ್ ಸರ್ ಪ್ರೊಡ್ಯೂಸರ್, ನಮ್ಮ ರಮೇಶ್ ಸರ್ ಹೇಳಿದಾಗೆ ಅವರು ಹೀರೋ, ಇವರೇ ಮೇಡಮೇ ಹೀರೋಯಿನ್ ಆಗ್ಬೋದು. ಅಷ್ಟು ಚೆನ್ನಾಗಿದ್ದಾರೆ ಇಬ್ಬರೂ. ಅಷ್ಟೇ ಒಳ್ಳೆ ಮನಸ್ಸಿದೆ. ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಎಲ್ಲೋ ಒಂದು ಸಿನಿಮಾ ಮಾಡ್ಬೇಕು ಅವ್ರು ಇಲ್ಲಿಂದ ಯೋಚನೆ ಮಾಡಿದ್ದಾರೆ, ಇಲ್ಲಿಂದ ಯೋಚನೆ ಮಾಡಿಲ್ಲ ಅನ್ನೋದು ಗೊತ್ತಾಗತ್ತೆ. ಮಗನಿಗೆ ಲಾಂಚ್ ಮಾಡಬೇಕು ಅಂತ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಮುಕುಂದ್ ತುಂಬ ಒಳ್ಳೆ ಹುಡುಗ, ತುಂಬ ಡೆಡಿಕೇಶನ್ ತೋರಿಸಿದ್ದಾನೆ. ನಂದು ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕಂಫರ್ಟಬಲ್ ಆಗಿತ್ತು. ಆ ಹುಡುಗನಿಗೆ ಮುಕುಂದ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ರಮೇಶ್ ಸರ್ ಸರ ಅಣ್ಣ ಅಪ್ಪಾಜಿ ಎಲ್ಲ ನಾನು ಅವರು ತುಂಬ ವರ್ಷಗಳಿಂದ ಕೆಲಸ ಮಾಡಿದ್ದೀವಿ. ಆ ಒಂದು ಬಾಂಧವ್ಯನೇ ಬೇರೆ. ನನಗವ್ರ ಬಗ್ಗೆ ತುಂಬ ಹೌದು ಹೌದು. ಬಟ್ ಅವಾಗೆಲ್ಲ ತುಂಬ ಕಾಲು ಎಳೆಯೋರು. ಬಟ್ ಅಷ್ಟೇ ಚೆನ್ನಾಗಿತ್ತು. ಒಂದು ಕಂಫರ್ಟಬಲ್ ಝೋನ್ ಇತ್ತು. ಈಗಲೂ ಅದೇ ಪ್ರೀತಿ ವಿಶ್ವಾಸ ಇದೆ. ಖುಷಿ ಆಯ್ತು. ತುಂಬ ವರ್ಷಗಳ ನಂತರ ನಾನು ರಮೇಶ್ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತಾನೆ. ಬ್ಯೂಟಿಫುಲ್ ಹೀರೋಯಿನ್ಸ್ ಕೂತಿದ್ದಾರೆ 3 ಜನ. ಸೊ 3 ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಶಿ ಇಸ್ ವೆರಿ ಗುಡ್ ಆರ್ಟಿಸ್ಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮಿಬ್ಬರು ತುಂಬ ಸೀನ್ಸ್ ಇತ್ತು. ಇಟ್ ವಾಸ್ ನೈಸ್. ಒಳ್ಳೇದಾಗಲಿ. ನಿಮಗೂ ಅಷ್ಟೇ ಕಡೆ. ವಿಶ್ ಆಲ್ ದಿ ಬೆಸ್ಟ್ ಆ್ಯಂಡ್ ಆ್ಯಕ್ಟಿಂಗ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಗುಡ್ ಲಕ್.
ಥ್ಯಾಂಕ್ ಯು ಸಂಗೀತ ಮ್ಯಾಮ್. ಈ ಜಾಗದಲ್ಲಿ ಕುತ್ಕೊಂಡಿದ್ದೀನಿ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಕೃತಿಕ್, ನಾವು ಕಾರ್ತಿಕ್ ಅಂತ ಕರಿತೇವೆ, ಇಲ್ಲಿ ಎಲ್ಲರಿಗೂ ನಮಸ್ಕಾರ. ನಿಮ್ ಜೊತೆ ಕುತ್ಕೊಳ್ಳೋಕೆ ಏನೋ ಪುಣ್ಯ, ದೇವರ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರೆ ನಾನು ಒಂದು ಬಿಸ್ನೆಸ್ ಮಾಡ್ತಿದ್ದೆ. ಸಡನ್ಲಿ ನಮ್ಮ ಕಾರ್ತಿಕ್ ಅವರು ಒಂದ್ಸಾರಿ ಗೋಲ್ಡ್ ವರ್ಕ್ಸ್ ಮಾಡ್ತೀವಿ ಸರ್, ಗೋಲ್ಡ್ ವರ್ಕ್ಸ್ ಮಾಡ್ತೀವಿ. ನನಗೆ ಊರಿಂದ 35 ವರ್ಷದಿಂದ ಒಂದು ಬ್ಯಾಗ್ ಇಟ್ಕೊಂಡು ಬೆಂಗಳೂರಿಗೆ ಬಂದನು. ಇವತ್ತು ಎಲ್ಲ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ನಾನು ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಅವಾಗ ರಿಸ್ಕ್ ಇತ್ತು, ಓದ್ಲಿಕ್ಕೆ ಆಗಲಿಲ್ಲ, ಬಂದ್ಬಿಟ್ಟೆ ಬೆಂಗಳೂರಿಗೆ. ಬಂದು ದೇವರಿಂದ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಯ್ತು. ಆಮೇಲೆ ಒಂದ್ಸರಿ ಹೀಗೆ ಹೇಳಿದಾಗ ಯಾವುದೋ ಒಂದು ಇದೆ, ಒಂದು ಮಾಡಿ ಅಂದ್ರು. ನಾ ಇನ್ಸ್ಪೆಕ್ಟರ್ಸ್ ಎಲ್ಲ ಹೊಡ್ಸ್ ರೆಡಿಯಾಗಿ ಒಂದು ಮಾಡಿ ಬಂದೆ. ನೆಕ್ಸ್ಟ್ ಬಂದು ನಮ್ಮ ಕಾರ್ತಿಕ್ ಸರ್ ನಮ್ಮ ಫಿನಮಲ್ ಮಾಡಿ ಓಕೆ. ಆಮೇಲೆ ನನಗೆ ಏನಪ್ಪ ಹೆಂಗೆ ಹೋದೆ, ಅಲ್ಲಿ ಅದು ನನ್ನ ಅದೃಷ್ಟದ ಬಾಗಿಲು ಅಂತ ಹೇಳ್ಬೋದು. ಇವತ್ತು ಅವರು ತುಂಬಿದ ಕೊಡ, ಇವರಾಗ್ಲಿ ಅವರಾಗ್ಲಿ ತುಂಬಿದ ಕೊಡ ಅಂತ ಹೇಳ್ಬೋದು. ನನಗಂತೂ ಒಂದೇನೋ ಒಂದು ಫಿಲಮ್ ಮಾಡಬೇಕು ಚಿಕ್ಕದಾಗಿ ಅಂತ ಹೋದೆ, ಚಿಕ್ಕದೊಂದು ಪಾತ್ರ ಸಿಕ್ತು. ಅದಾದ್ಮೇಲೆ ಒಂದು 10 ಫಿಲಮಲ್ಲಿ ಸಣ್ಣ ಸಣ್ಣ ಅವಕಾಶ ಸಿಕ್ತು. ಲವ್ ಸೀಸನ್ ಅನ್ನೋದು ನನ್ನ ಅದೃಷ್ಟದ ಬಾಗಿಲು. ನನಗೆ ಬಹಳ ಸಂತೋಷ ಆಯ್ತು. ಒಂದು 8 ಧಾರಾವಾಹಿಯಲ್ಲಿ ಸಿಕ್ಕಿದೆ. ನಾನು ಹೇಳ್ಬೇಕು ಅಂತಂದ್ರೆ ನೋಡಿ, ನನಗೆ ಡೆವಿಲಲ್ಲಿ ಚಿಕ್ಕದೊಂದು ಪಾತ್ರ ಸಿಕ್ತು, ಆಮೇಲೆ ಟಾಕ್ಸಿಕಲ್ ಒಂದು ಚಿಕ್ಕ ಪಾತ್ರ ಸಿಕ್ತು, ಅಲ್ಲಿಂದ ಇನ್ನೊಂದು 4-5 ಫಿಲ್ಮ್. ಆಮೇಲೆ ಎಲ್ಲಕ್ಕಿಂತ ಏನಂದ್ರೆ ಜೈಲರ್ 2 ಅಲ್ಲಿ ರಜನಿಕಾಂತ್ ಸರ್ ದೇವರು, ಅವ್ರ ಜೊತೆಗೆ ಫಸ್ಟ್ ಒಂದು 2 ತಿಂಗಳಿಂದ ಮಾಡಿ ಬಂದಿದ್ದೆ ಗೋವಾ ಇನ್ಸ್ಪೆಕ್ಟರ್ ಆಗಿ. ಮತ್ತೇನು ನಿನ್ನೆ ಸೋಮವಾರ ನೈಟ್ ಹೋಗಿ ಮುಗಿಸ್ಕೊಂಡು ಮತ್ತೆ ಇವತ್ತು ಬೆಳಗ್ಗೆ ಬಂದೆ. ಅಲ್ಲಿ ಒಂದು ಕೃತಿಕ್ ರೋಷನ್ ಮತ್ತೆ ರಜನಿಕಾಂತ್ ಸರ್ ಜೊತೆಗೆ ಚಿಕ್ಕದ ಒಂದು ಸಣ್ಣದೊಂದು ಅದೊಂದು ಸಿಕ್ತು. ಅದು ಈ ಫಿಲಂ ಅದೃಷ್ಟ. ಆತರ ಚಿಕ್ಕ ಪಾತ್ರ ಸಿಕ್ಕರು ನನಗೆ ತುಂಬಾ ಸಂತೋಷ ಇದೆ. ನನಗೆ ಅವರು ಸರ್ ರಜನಿಕಾಂತ್ ಸರ್ ಕೈ ಕೊಟ್ಟಾಗ ಹಣೆ ನಮಸ್ಕಾರ ಮಾಡ್ಕೊಂಡೆ ಸರ್. ಎಲ್ಲೋ ದೂರದಿಂದ ನೋಡ್ತಿದ್ವಿ, ತುಂಬಾ ಸಂತೋಷ ಆಯ್ತು. ಅದಕ್ಕೋಸ್ಕರನೇ ಎಲ್ಲಾ ಒಂದು ದೇವರ ಆಶೀರ್ವಾದನೂ ಸಹ ಈ ಫಿಲಂ ಮೇಲೆ ಇರಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ. ನಾನು ಕೇಳ್ಕೊಳ್ಳೋದು ಅಷ್ಟೇನೆ. ನಮ್ಮ ಇವರಾಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ ಎಲ್ಲ ಜನರು ತುಂಬಾ ಖುಷಿ ಆಯ್ತು. ಎಲ್ಲಾ ರೀತಿ ನೋಡ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಲವ್ ಸೀಸನ್ ಸಕ್ಸಸ್ ಆಗ್ಲಿ. ಓಕೆ, ಕೃತಿಕ್ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ. ಮಂಜುನಾಥ್ ಸರ್, ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಷಣಕಾರ ತಾವು. ಜುಲೈ 3ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ತಮ್ಮ ಬಗ್ಗೆ ಮಾತಾಡಿದ್ದಾರೆ. ತಾವು ಸಿನಿಮಾ ಬಗ್ಗೆ ಏನ್ ಮಾತನಾಡ್ತೀರಾ ಸರ್? ಮೊದಲಿಗೆ ಕ್ಷಮೆ ಇರಲಿ, ದಯವಿಟ್ಟು ಒಬ್ಬ ಪ್ರೊಡ್ಯೂಸರ್ ಒಂದು ಪ್ರೆಸ್ ಮೀಟಿಗೆ ಲೇಟಾಗಿ ಬಂದೆ. ಟ್ರಾಫಿಕ್ ಜಾಮ್ ಕೊರತೆ ಸ್ವಲ್ಪ, ಏನು ನಂದು ಪರ್ಸನಲ್ ಕೆಲಸ ಇತ್ತು. ಈಗ ಇಲ್ಲ ಸುಳ್ಳು ಹೇಳ್ಕೊಡ್ದು, ನಿಜಾನೇ ಹೇಳ್ಬೇಕು. ಯಾಕಂದ್ರೆ ಎಲ್ಲರೂ ಸರ್ ಅನುಭವಿಗಳು ಸರ್, ಮುಂದೆ ಕೂತಿರ್ತಾರೆ ಸರ್. ಒಂದು ನನಗೆ ಬೇಜಾರಾಗ್ತಾ ಇದೆ. ಮಂಡ್ಯ ರಮೇಶ್ ಸರ್ ಅವರು ದೊಡ್ಡ ಕಲಾವಿದರು. ನನ್ನ ಮಗ ಕೂಡ ಅಲ್ಲೇ ತರಬೇತಿ ಪಟ್ಟು ಮೈಸೂರು ನಟನದಲ್ಲಿ. ಎರಡನೇದಾಗಿ ಜಯತೀರ್ಥ ಸರ್ ಒಳ್ಳೆ ಡೈರೆಕ್ಟರ್ ಅಂತ ಕೇಳಿದ್ದೀನಿ, ಪೂರ್ತಿಯಾಗಿ ಇದು ಮಾಡಲಿಲ್ಲ. ಅವರು ಭಾಷಣ ಕೇಳಲಿಲ್ಲ, ಇನ್ನು ಉಳಿದವರದೆಲ್ಲ ಕೇಳಿದ್ದೆ ನಾನು. ಅದು ಬೇಜಾರಾಗ್ತಾ ಇದೆ. ಮತ್ತೆ ಇನ್ನೊಂದು ಅವಕಾಶ ಇನ್ನೊಂದು ಸಿನಿಮಾಗೆ ಸಿಗ್ಲಿ ಸರ್, ನಾನು ಕೇಳ್ತೀನಿ. ಸಾರಿ, ಇದನ್ನ ವಿಡಿಯೋದಲ್ಲಿ ನೋಡ್ತೀನಿ ಸರ್. ಖಂಡಿತವಾಗ್ದು ಇದು NR ಸ್ಟುಡಿಯೋಸ್ ಸಂಸ್ಥೆ ನಿಲ್ಲೋದಲ್ಲ. ಖಂಡಿತವಾಗಿ ಹೌದು, ಸಕ್ಸಸ್ ಮೀಟ್ಗೂ ಬರಬೇಕಾಗುತ್ತೆ. ಮಾಡ್ತೀವಿ ಸರ್, ಖಂಡಿತವಾಗ್ಲೂ ಮಾಡ್ತೀವಿ ಸರ್. ನಿಮ್ಮನ್ನೇ ಹಾಕೊಂಡು ನೀವು ಬನ್ನಿ, ನೀವು ಸಹಕಾರ ಕೊಟ್ಟರೆ ನೀವೇ ಇರಲಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಮಗನ ಪ್ರತಿ ಸುದ್ದಿಗೋಷ್ಠಿಯಲ್ಲೂ ತುಂಬ ಚೆನ್ನಾಗಿ ಹೀರೋಸ್ನಾಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀರಿ. ಸ್ವಲ್ಪ ಪ್ರಚಾರ ಆಗ್ತಾ ಇದೆ. ಇನ್ಮೇಲೆ ಸಿನಿಮಾ ರಿಲೀಸ್ ಜುಲೈ ರಿಲೀಸು 3ಕ್ಕಿದೆ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ, ನಾನು ಲೇಟಾಗಿ ಬಂದಿದ್ದಕ್ಕೆ ಆತಂಕ ಮಾತಾಡೋಕ್ಕಾಗ್ತಾ ಇಲ್ಲ. 2 ಪಾಯಿಂಟಲ್ಲಿ ಮುಗಿಸ್ಬಿಡ್ತೀನಿ. ನನ್ನ ಮಗ ಮುಕುಂದ ರಾಮಸ್ವಾಮಿ ಲವ್ ಸೀಸನ್ ಸಿನಿಮಾ ಇಷ್ಟಪಟ್ಟು ಮಾಡಿದ್ದಾನೆ. ಹಾಗೆ NR ಸ್ಟುಡಿಯೋಸಲ್ಲಿ ನಮ್ಮದೇ ಸಂಸ್ಥೆ ಆದಂಥ NR ಸ್ಟುಡಿಯೋಸಲ್ಲಿ ನಮ್ಮದೇ ನಿರ್ಮಾಣ ಸಂಸ್ಥೆ ಆಗಿದೆ. ಹಾಗಾಗಿ ಲವ್ ಸೀಸನ್ ಸಿನಿಮಾ ಜೊತೆ ಟ್ಯಾಗ್ಲೈನ್ ಹೊಂದಿದೆ, ಅಮರ ಮಧುರ ಪ್ರೇಮ ಅಂತ. ಪ್ರಪಂಚದಲ್ಲಿ
ಎಲ್ಲಕ್ಕೂ ಮೀರಿದ್ದು ಅಮರ ಮಧುರ ಪ್ರೇಮ ಒಂದು ಅರ್ಥ ಹೇಳಬೇಕು ಅಂದರೆ ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ವಿಶ್ವಾಸ. ಇದಕ್ಕೆ ಈ ಸಿನಿಮಾ ನೋಡಿದ್ರೆ ಗಂಡ ಹೆಂಡತಿಗಾಗಲಿ ಲವರ್ಸ್ಗಾಗಲಿ ಈ ಪ್ರೀತಿ ಮೇಲೆ ತುಂಬ ವಿಶ್ವಾಸ, ತುಂಬ ಗೌರವ ಇರುತ್ತೆ. ಈ ಸಿನಿಮಾ ನೋಡಿದ ಕೊನೆಯಲ್ಲಿ ನೀವು ಹೇಳ್ತೀರಾ, ಇದೊಂದು ಹೇಳಬೇಕು. ಎರಡನೇದಾಗಿ ಟೀಸರು ಹಾಡುಗಳು ಈಗಾಗಲೇ ರಿಲೀಸ್ ಆಗಿದೆ. 2 ಮಾತಲ್ಲಿ ಮುಗಿಸ್ಬಿಡ್ತೀನಿ. ಈಗ ಟೀಸರು ನೀವೆಲ್ಲ ನೋಡಿದ್ದೀರಿ, ಈಗ ಹಾಡುಗಳು ಕೂಡ ನೀವೆಲ್ಲ ಕೇಳಿದ್ದೀರಿ ಅನ್ಸ್ಕೊಳುತ್ತೆ. ಒಳ್ಳೆಯ ಪ್ರತಿಕ್ರಿಯೆ, 3 ಹಾಡೂ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಎಲ್ರಿಗೂ ಧನ್ಯವಾದಗಳು. ಹಾಗೆ ನಿಮ್ಮ ಕಡೆಯಿಂದ ಸ್ವಲ್ಪ ಸಹಕಾರ, ಇನ್ನೂ ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಲ್ಪ ಪ್ರಚಾರ ಆಗಬೇಕು. ನಾನು ನಿಮ್ಮಲ್ಲಿ ಇನ್ನೊಂದು ಕೇಳ್ಕೊಳ್ತಾ ಇದ್ದೀನಿ. ಈಗ ಜುಲೈ 3ಗೆ ಟ್ರೈಲರ್ ರಿಲೀಸ್ ಇದೆ, ಟ್ರೈಲರ್ ಇವತ್ತು ರಿಲೀಸ್ ಇದೆ. ಹಾಗೆ ನಮ್ಮ ಮುಕುಂದ್ಗೆ ಹುಟ್ಟುಹಬ್ಬ ಇವತ್ತು 24ನೇ ತಾರೀಕು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಕುಂದ್. ಒಳ್ಳೇದಾಗಲಿ, ಇನ್ನಷ್ಟು ಸಿನಿಮಾಗಳು ಮಾಡೋ ಶಕ್ತಿ ಆ ದೇವ್ರು ನಿನಗೆ ಕೊಡಲಿ ಅಂತ ನನ್ನ ಕಡೆಯಿಂದ ಪ್ರೀತಿಯಿಂದ ಹಾರೈಸ್ತೇನೆ. ಹಾಗೆ ಜುಲೈ 3ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಕನ್ನಡ ನಾಡಿನ ಸಿನಿಮಾ ವೀಕ್ಷಕರು ಥಿಯೇಟ್ರಿಗೆ ಬನ್ನಿ. ಇದು ಒಳ್ಳೆ ಒಂದು ಸಿನಿಮಾ. ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ನಿಜವಾದ ಅಂಶಗಳನ್ನು ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ದೀವಿ ಎಲ್ಲರ ಸಹಕಾರದಿಂದ. ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ಸಮೇತ ಸಿನಿಮಾನ ನೋಡಿ, ಸ್ನೇಹಿತರಿಗೂ ಹೇಳಿ ಥಿಯೇಟ್ರಿಗೆ ಕಳಿಸಿ ಅಂತ ಈ ಮುಖಾಂತರ, ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್. ಚೇತನ್ ಒಂದು ಫೋಟೋಗೆ ಬನ್ನಿ.